This is also very important question. Text event classes. So text field ಅಲ್ಲಿ text box, right? We are familiar with the text box. ಇಲ್ಲಿ text field component ಅಂತ ಬರುತ್ತೆ. ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನೀವು ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ನೀವು ಏನೇ ಎಂಟ್ರಿ ಮಾಡಿದ್ರೇನು ಕೆಲವು ಈವೆಂಟ್ಸ್ ಜನರೇಟ್ ಆಗುತ್ತೆ. ದಟ್ ಈಸ್ ಟೆಕ್ಸ್ಟ್ ಈವೆಂಟ್ ಕ್ಲಾಸ್, ರೈಟ್? ಇನ್ಸ್ಟೆನ್ಸ್ ಆಫ್ ದಿಸ್ ಕ್ಲಾಸ್ ಡಿಸ್ಕ್ರೈಬ್ಸ್ ಟೆಕ್ಸ್ಟ್ ಈವೆಂಟ್ಸ್. ಸೊ ಈ ಟೆಕ್ಸ್ಟ್ ಈವೆಂಟ್ಸ್ ಗೆ ಸಂಬಂಧಪಟ್ಟದೆಲ್ಲ ನಿಮ್ಮ ಇನ್ಸ್ಟೆನ್ಸ್ ಕ್ಲಾಸ್ ಟೆಕ್ಸ್ಟ್ ಈವೆಂಟ್ಸ್ ಕ್ಲಾಸ್ ನಲ್ಲಿ ಸ್ಪೆಸಿಫೈ ಆಗಿರುತ್ತೆ. These are generated by the text fields and text areas when characters are entered by a user program. ಸೊ ಇದೆಲ್ಲ ಯಾವಾಗ ಜನರೇಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಟೆಕ್ಸ್ಟ್ ಫೀಲ್ಡ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಏರಿಯಾ ಆಗಿರ್ಬೋದು, ರೈಟ್? ಸೊ ಟೆಕ್ಸ್ಟ್ ಫೀಲ್ಡ್ ಈಸ್ ಯು ಕ್ಯಾನ್ ಸಿಂಪ್ಲಿ ಟೈಪ್ some information. Text areas is you are entering the information in the form of rows and columns. Okay, so rows and columns, a huge amount of information. For example, ನಿಮ್ಮ ಅಡ್ರೆಸ್, ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ಅಡ್ರೆಸ್ ಅಂತ ಕೇಳುವಾಗ ಒಂದು ದೊಡ್ಡ ಬಾಕ್ಸ್ ಇರುತ್ತೆ, ರೈಟ್? ಅಂತ ಬಾಕ್ಸ್ ಅನ್ನ ಇಲ್ಲಿ ಟೆಕ್ಸ್ಟ್ ಏರಿಯಾಸ್ ಅಂತ ಹೇಳ್ತೀವಿ. ವೆನ್ ಕ್ಯಾರೆಕ್ಟರ್ಸ್ ಆರ್ ಎಂಟರ್ಡ್ ಬೈ ಅ ಯೂಸರ್ ಆರ್ ಎ ಪ್ರೋಗ್ರಾಮ್. ಸೊ ಯಾವಾಗ ನೀವು ಈ ಟೆಕ್ಸ್ಟ್ ಫೀಲ್ಡ್ ಅಥವಾ ಟೆಕ್ಸ್ಟ್ ಏರಿಯಾಸ್ ನಲ್ಲಿ ಒಂದು ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರೋ ಆವಾಗ ಅಂತ ಈವೆಂಟ್ಸ್ ಎಲ್ಲ ಜನರೇಟ್ ಆಗುತ್ತೆ. ಟೆಕ್ಸ್ಟ್ ಈವೆಂಟ್ಸ್ ಡಿಫೈನ್ಸ್ ದ ಇಂಟೀಜರ್ ಕಾನ್ಸ್ಟೆಂಟ್ಸ್ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್. ಸೊ ಇಲ್ಲಿ ಟೆಕ್ಸ್ಟ್ ಈವೆಂಟ್ಸ್ ನಲ್ಲಿ ಒಂದು ಇಂಟೀಜರ್ ಕಾನ್ಸ್ಟೆಂಟ್ ಉಂಟು. ಆ ಇಂಟೀಜರ್ ಕಾನ್ಸ್ಟೆಂಟ್ ಯಾವ್ದಂತ ಹೇಳಿದ್ರೆ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್. ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್. ಓಕೆ, ಇದರಲ್ಲೇ ನಮಗೆ ಗೊತ್ತಾಗುತ್ತೆ. ದ ಒನ್ ಕನ್ಸ್ಟ್ರಕ್ಟರ್ ಫಾರ್ ದಿಸ್ ಕ್ಲಾಸ್ ಇಸ್ ಶೋನ್ ಹಿಯರ್. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಕನ್ಸ್ಟ್ರಕ್ಟರ್ ಉಂಟು. ಆ ಕನ್ಸ್ಟ್ರಕ್ಟರ್ ಯಾವುದಂತ ಹೇಳ್ತಾ ಇದ್ದಾರೆ, ಟೆಕ್ಸ್ಟ್ ಈವೆಂಟ್ ಗೆ ಸಂಬಂಧಪಟ್ಟ ಕನ್ಸ್ಟ್ರಕ್ಟರ್ ಟೆಕ್ಸ್ಟ್ ಈವೆಂಟ್ ಆಫ್. ಟೆಕ್ಸ್ಟ್ ಈವೆಂಟ್ ಆಬ್ಜೆಕ್ಟ್ source integer type. Here source is a reference to the object that generated this event and the type of the event is specified by the type. A text event notification as a signal to the listener that it should retrieve information from a specific text component. Okay, so a text event ಏನು ನೋಟಿಫೈ ಮಾಡ್ತಾ ಉಂಟು, ಒಂದು ಸಿಗ್ನಲ್ ಕೊಡ್ತಾ ಉಂಟು. ಯಾರಿಗೆ? ಲಿಸನರಿಗೆ. that it should retrieve means access ಮಾಡ್ತಾ ಉಂಟು. retrieve the information from a specific text component. ಸೊ ಯಾವುದೋ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿರುವ ಇನ್ಫಾರ್ಮೇಶನ್ ನ ಆಕ್ಸೆಸ್ ಮಾಡಲಿಕ್ಕೆ, ರಿಟ್ರೈವ್ ಮಾಡಲಿಕ್ಕೆ ಯೂಸ್ ಮಾಡುವ ನೋಟಿಫಿಕೇಶನ್ ಲಿಸನರ್ ತಗೊಳ್ತಾನೆ. ಲಿಸನರ್ಸ್, ಓಕೆ, ಅವನು ತಗೊಳ್ತಾನೆ, ರೈಟ್? ನೌ ಲೆಟ್ us see the window event class. That is about your text event class and another one is window event class. Let us see what are the window event classes. There are 10 types of window event. ನಿಮ್ಮ ವಿಂಡೋಗೆ ಸಂಬಂಧಪಟ್ಟ ಹಾಗೆ 10 ರೀತಿಯ ವಿಂಡೋ ಇವೆಂಟ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. The window event class defines integer constant that can be used to identify them. ಸೊ ಇದರಲ್ಲಿ ಇಂಟೀಜರ್ ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡಿ ನಿಮ್ಮ ವಿಂಡೋ ಇವೆಂಟ್ಸ್ ನ ಐಡೆಂಟಿಫೈ ಮಾಡಬಹುದು. The constants and their meaning are shown here. We are going to be shown here. Okay, ಇಲ್ಲಿ ಒಂದು ಟೇಬಲ್ ಬರುತ್ತೆ, ಆ ಟೇಬಲ್ ನಲ್ಲಿ ನಾವು ನೋಡಬಹುದು. Window event is a subclass of component event. ಸೊ ಈ ವಿಂಡೋ ಇವೆಂಟ್ ಯಾವ ಕ್ಲಾಸ್ಗೆ ಸಬ್ ಕ್ಲಾಸ್ ಆಗಿರುತ್ತೆ? ಕಾಂಪೋನೆಂಟ್ ಇವೆಂಟ್ ಕ್ಲಾಸ್ಗೆ ಸಬ್ ಕ್ಲಾಸ್ ಆಗಿರುತ್ತೆ. ಇಟ್ ಡಿಫೈನ್ಸ್ ಸೆವೆರಲ್ ಕನ್ಸ್ಟ್ರಕ್ಟರ್. ಇದರಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಟರ್ ಉಂಟು. ಅದರಲ್ಲಿ ಫಸ್ಟ್ ಒನ್ ಯಾವುದಂತ ಇಲ್ಲಿ ಹೇಳ್ತಾ ಇದ್ದಾರೆ, ವಿಂಡೋ ಇವೆಂಟ್, ವಿಂಡೋ ಸೋರ್ಸ್, ವಿಂಡೋ ಇಂಟ್ ಟೈಪ್. ಓಕೆ, ಸೊ ಇಲ್ಲಿ ಸೋರ್ಸ್ ಅನ್ನೋದು ವಿಂಡೋ ಆಬ್ಜೆಕ್ಟ್ ರೆಫರೆನ್ಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಟೈಪ್ ಯೂಸ್ ಮಾಡಿ ಯಾವ ರೀತಿಯ ಟೈಪ್ ನ ನೀವು ಸ್ಪೆಸಿಫೈ ಮಾಡಬಹುದು. ದ ಟೈಪ್ ಆಫ್ ದ ಇವೆಂಟ್ ಈಸ್ ಟೈಪ್, ರೈಟ್? ನೌ ವಿ ವಿಲ್ ಸಿ 10 types of window event. One is window activated. Window was activated. ಈಗ ನಮಗೆ ಇಲ್ಲಿ ಆಕ್ಟಿವ್ ಆಗಿ ಕಾಣಿಸ್ತಾ ಉಂಟು ಈ ವಿಂಡೋ, ರೈಟ್? ವಿಂಡೋ ಕ್ಲೋಸ್ಡ್. ವಿಂಡೋ ಕ್ಲೋಸ್ ಮಾಡಿದಾಗ ಈ ಎಕ್ಸ್ ಬಟನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ವಿಂಡೋ ಕ್ಲೋಸಿಂಗ್. ಕ್ಲೋಸಿಂಗ್ ಆಗುವಾಗ ದ ಯೂಸರ್ ರಿಕ್ವೆಸ್ಟ್ ದಟ್ ವಿಂಡೋ ಬಿ ಕ್ಲೋಸ್ಡ್. ಓಕೆ, ಶಟ್ ಡೌನ್ ಮಾಡುವಾಗ ನಾವು ಶಟ್ ಡೌನ್ ಬಟನ್ ಕ್ಲಿಕ್ ಮಾಡುವ ಮೊದಲು ಸ್ವಲ್ಪ ಪ್ರೋಸೆಸ್ ಆಗುತ್ತೆ, ಕರೆಕ್ಟ್? ಅದೇ ರೀತಿಯಲ್ಲಿ ಇಲ್ಲಿ ವಿಂಡೋ ಕ್ಲೋಸಿಂಗ್ ಆಗುವಾಗ ರಿಕ್ವೆಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ಲಿಕ್ ಮಾಡುವಾಗ ಇಲ್ಲಿ ಕೇಳೋದಿಲ್ಲ, ಡೈರೆಕ್ಟ್ ಕ್ಲೋಸ್ ಆಗುತ್ತೆ. ವರ್ಡ್ ಅನ್ನು ನಾವು ಏನೇ ಒಂದು ಟೈಪ್ ಮಾಡ್ತಿರುವಾಗ ಏನಾಗುತ್ತೆ, ಇಲ್ಲಿ ನಾವು ಕ್ಲೋಸ್ ಮಾಡ್ಲಿಕ್ಕೆ ನೋಡುವಾಗ ಸೇವ್ ಮಾಡ್ಬೇಕಂತ ಹೇಳಿ ಒಂದು ಪಾಪ್ಅಪ್ ಡೈಲಾಗ್ ಬಾಕ್ಸ್ ಬರುತ್ತೆ, ರೈಟ್? ದ ಯೂಸರ್ ರಿಕ್ವೆಸ್ಟೆಡ್ ದಟ್ ವಿಂಡೋ ಬಿ ಕ್ಲೋಸ್ಡ್. ವಿಂಡೋ ಡಿಆಕ್ಟಿವೇಟೆಡ್. ವಿಂಡೋ ವಾಸ್ ಡಿಆಕ್ಟಿವೇಟೆಡ್. ವಿಂಡೋನ ನಾವು ಡಿಆಕ್ಟಿವೇಟ್ ಮಾಡ್ಬೋದು, ನೀವು ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗದ ಹಾಗೆ ಮಾಡ್ಬೋದು. ಓಕೆ, ವಿಂಡೋ ಡಿ-ಐಕಾನಿಫೈಡ್. ದ ವಿಂಡೋ ವಾಸ್ ಡಿ-ಐಕಾನಿಫೈಡ್. ವಿಂಡೋದಲ್ಲಿ ಯಾವುದೇ ಒಂದು ಐಕಾನ್ ಇಲ್ಲದೆ ನಾವು ಮಾಡಬಹುದು. ಇಲ್ಲೆಲ್ಲ ಐಕಾನ್ಸ್ ಕಾಣಿಸ್ತಾ ಉಂಟು, ಈ ಐಕಾನ್ ಯಾವುದೇ ಇಲ್ಲದೆ ಹಾಗೆ ನಾವು ಮಾಡಬಹುದು. ಓಕೆ, ವಿಂಡೋ ಗೇನ್ಡ್ ಫೋಕಸ್.
ಸೊ ವಿಂಡೋಗೆ ನಾವು ಎಂಟ್ರಿ ಮಾಡುವಾಗ ಫೋಕಸ್ ಅಂತದೆಲ್ಲ ಆಗುತ್ತೆ. ವಿಂಡೋ ಐಕಾನಿಫೈಡ್, ವಿಂಡೋ ವಾಸ್ ಐಕಾನಿಫೈಡ್, ವಿಂಡೋದಲ್ಲಿ ಐಕಾನ್ಸ್ ಎಲ್ಲ ಕಾಣಿಸ್ತದೆ. ವಿಂಡೋ ಲಾಸ್ಟ್ ಫೋಕಸ್, ಗೇನ್ ಫೋಕಸ್ ಆಗಿದ್ದಾಗಲೇ ಲಾಸ್ಟ್ ಫೋಕಸ್, ಆ ವಿಂಡೋ ಇಂದ ಕ್ಲೋಸ್ ಮಾಡಿದಾಗ ಲಾಸ್ಟ್ ಫೋಕಸ್ ಆಗುತ್ತೆ. ವಿಂಡೋ ಕ್ಲೋಸ್ ಮಾಡಿದ್ರೆ ವಿಂಡೋ ಕಂಪಲ್ಸರಿ ಓಪನ್ ಮಾಡ್ತೀವಿ. ಓಕೆ, ವಿಂಡೋ ವಾಸ್ ಓಪನ್. ವಿಂಡೋ ಸ್ಟೇಟ್ ಚೇಂಜ್ಡ್, ಸೊ ವಿಂಡೋ ಸ್ಟೇಟ್ ಚೇಂಜ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಬಟನ್ಸ್ ಉಂಟು, ಕಂಟ್ರೋಲ್ ಬಟನ್ಸ್ ಅಂತ ನಮಗೆ ಆಲ್ರೆಡಿ ಗೊತ್ತುಂಟು. ಇದನ್ನ ನಾನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ವಿಂಡೋ ಸ್ಟೇಟ್ ಚೇಂಜ್ ಆಗ್ತಾ ಉಂಟು. ರೈಟ್, ಮ್ಯಾಕ್ಸಿಮೈಸ್ ಇದ್ದದ್ದು ಮಿನಿಮೈಸ್ ಆಗ್ತಾ ಉಂಟು. ಓಕೆ, ರೀಸ್ಟೋರ್ ಮಾಡ್ತಾ ಇದ್ದೀನಿ ಮತ್ತೆ, ಸೊ ಫುಲ್ ಸ್ಕ್ರೀನ್ಗೆ ಬರುತ್ತೆ. ಸೊ ದಟ್ ಈಸ್ ಅ ವಿಂಡೋ ಸ್ಟೇಟ್ ಚೇಂಜ್ಡ್ ಈವೆಂಟ್. ರೈಟ್, ಲೆಟ್ ಅಸ್ ಸಿ ನೆಕ್ಸ್ಟ್ 3 ಕನ್ಸ್ಟ್ರಕ್ಟರ್ ಆಫರ್ ಮೋರ್ ಡೀಟೇಲ್ಡ್ ಕಂಟ್ರೋಲ್. ಇಲ್ಲಿ ಮತ್ತೆ 3 ಕನ್ಸ್ಟ್ರಕ್ಟರ್ ಉಂಟು, ಆ 3 ಕನ್ಸ್ಟ್ರಕ್ಟರ್ ನಾವು ಇಲ್ಲಿ ನೋಡಬಹುದು. ವಿಂಡೋ ಈವೆಂಟ್, ವಿಂಡೋ ಸೋರ್ಸ್ ಇಂಟು ಟೈಪ್, ವಿಂಡೋ ಅದರ್. ವಿಂಡೋ ಈವೆಂಟ್, ವಿಂಡೋ ಸೋರ್ಸ್ ಇಂಟು ಟೈಪ್ ಇಂಟು ಫ್ರಮ್ ಸ್ಟೇಟ್ ಇಂಟು ಟು ಸ್ಟೇಟ್. ವಿಂಡೋ ಈವೆಂಟ್, ವಿಂಡೋ ಸೋರ್ಸ್ ಇಂಟು ಟೈಪ್, ವಿಂಡೋ ಅದರ್ ಇಂಟು ಫ್ರಮ್ ಸ್ಟೇಟ್ ಇಂಟು ಟು ಸ್ಟೇಟ್. ಈ 3 ರೀತಿಯ ಕನ್ಸ್ಟ್ರಕ್ಟರ್ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಇದರಲ್ಲಿ ಅದರ್ ಏನು ಸ್ಪೆಸಿಫೈ ಮಾಡುತ್ತೆ ಅಂತ ಹೇಳಿದ್ರೆ ಆಪೋಸಿಟ್ ವಿಂಡೋ ವೆನ್ ಎ ಫೋಕಸ್ ಆರ್ ಆಕ್ಟಿವೇಶನ್ ಇವೆಂಟ್ಸ್ ಅಕರ್ಸ್. ಓಕೆ, ಆಪೋಸಿಟ್ ವಿಂಡೋ ಏನುಂಟು ಆ ವಿಂಡೋ ಏನಾಗುತ್ತೆ, ಆಕ್ಟಿವೇಶನ್ ಮಾಡೋದು ಅಥವಾ ಫೋಕಸ್ ಮಾಡೋದು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಬರುವ ವಿಂಡೋ ಯಾವುದು, ನೆಕ್ಸ್ಟ್ ಇಲ್ಲಿ ಓಪನ್ ಇರುವ ವಿಂಡೋಸ್ ಆಗಿರುತ್ತೆ, ಅಪ್ಲಿಕೇಶನ್ ಆಗಿರುತ್ತೆ, ಅದನ್ನು ಫೋಕಸ್ ಮಾಡುತ್ತೆ. ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. The from state specifies the prior state of the window and to state specifies the new state that window will have when a window state change occurs. So ಈ ಫ್ರಮ್ ಸ್ಟೇಟ್ ಇಂದ ನಾವೇನ್ ಮಾಡಬಹುದು, ಟು ಸ್ಟೇಟ್ ಗೆ ತಗೊಳ್ಬಹುದು. ಇದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಫ್ರಮ್ ಸ್ಟೇಟ್ ಸ್ಪೆಸಿಫೈಸ್ ದ ಪ್ರಯರ್ ಸ್ಟೇಟ್ ಆಫ್ ದ ವಿಂಡೋ ಅಂಡ್ ಟು ಸ್ಟೇಟ್ ಸ್ಪೆಸಿಫೈಸ್ ದ ನ್ಯೂ ಸ್ಟೇಟ್ ದಟ್ ವಿಂಡೋ ವಿಲ್ ಹ್ಯಾವ್ ಎ ವಿಂಡೋ ಸ್ಟೇಟ್ ಚೇಂಜ್. ಯಾವ ಸ್ಟೇಟ್ ಇಂದ ಯಾವ ಸ್ಟೇಟ್ ಗೆ ಹೋಯಿತು ಅನ್ನೋದನ್ನ ಗೊತ್ತಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್. ಈ ವಿಂಡೋ ಕನ್ಸ್ಟ್ರಕ್ಟರ್ ನಲ್ಲಿ ಕಾಮನ್ ಆಗಿ ಯೂಸ್ ಮಾಡುವ ಮೆಥಡ್ಸ್ ಯಾವುದು, ಇಲ್ಲಿ ಗೆಟ್ ವಿಂಡೋ ಮೆಥಡ್. ಓಕೆ, ಇಟ್ ರಿಟರ್ನ್ಸ್ ದ ವಿಂಡೋ ಆಬ್ಜೆಕ್ಟ್ ದಟ್ ಜನರೇಟ್ ದ ಇವೆಂಟ್. ಈ ಗೆಟ್ ವಿಂಡೋ ಮೆಥಡ್ ಯೂಸ್ ಮಾಡಿ ಯಾವ ವಿಂಡೋ ಏನಾಗಬೇಕೋ ಆ ವಿಂಡೋನ ಆಬ್ಜೆಕ್ಟ್ ಆಗಿ ರಿಟರ್ನ್ ಮಾಡುತ್ತೆ. ಓಕೆ, ಇಟ್ಸ್ ಜನರಲ್ ಫಾರ್ಮ್. ಆ ಜನರಲ್ ಫಾರ್ಮ್ ಏನು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ, ವಿಂಡೋ ಗೆಟ್ ವಿಂಡೋ, ವಿಂಡೋ ಗೆಟ್ ವಿಂಡೋ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಏನೇ ಒಂದು ಅಪ್ಲಿಕೇಶನ್ ಓಪನ್ ಮಾಡುವಾಗ ಹೈಪರ್ ಲಿಂಕ್ ಮೋಡ್ ನಲ್ಲಿ ಓಪನ್ ಆಗ್ತಾ ಇರುತ್ತೆ. ಕೆಲವು ಅಪ್ಲಿಕೇಶನ್ಸ್ ಎಲ್ಲ ಇನ್ನೊಂದು ಅಪ್ಲಿಕೇಶನ್ ನಲ್ಲೇ ಓಪನ್ ಆಗುತ್ತೆ, ಕೆಲವು ಹೈಪರ್ ಲಿಂಕ್ಸ್ ಇನ್ನೊಂದು ಅಪ್ಲಿಕೇಶನ್ ನಲ್ಲೇ ಓಪನ್ ಆಗುತ್ತೆ. ಅದನ್ನ ನಾವು ಒಂದು ವಿಂಡೋದಲ್ಲೇ ಓಪನ್ ಮಾಡ್ತಾ ಇದ್ವಿ. ರೈಟ್, ಅದನ್ನೇ ನಾವಿಲ್ಲಿ ಗೆಟ್ ವಿಂಡೋ ಮೆಥಡ್ ಅಂತ ಹೇಳ್ತೇವೆ. ನಾವು ವಿಂಡೋ ಈವೆಂಟ್ ಆಲ್ಸೋ ಡಿಫೈನ್ಸ್ ಮೆಥಡ್ ದಟ್ ರಿಟರ್ನ್ ದ ಆಪೋಸಿಟ್ ವಿಂಡೋ. ಸೊ ಈ ವಿಂಡೋ ಮೆಥಡ್ ನಲ್ಲಿ ಇನ್ನೊಂದು ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಆಪೋಸಿಟ್ ವಿಂಡೋ ನಲ್ಲಿ ರಿಟರ್ನ್ ಮಾಡಬಹುದು. ಇದು ಹೇಗೆ ಅಂತ ಹೇಳಿದ್ರೆ, ನೀವು VB.NET ನಲ್ಲಿ MDA ಫಾರ್ಮ್ ಮಾಡಿರ್ತೀರ. ಒಂದು ವಿಂಡೋನಲ್ಲಿ ಕ್ಲಿಕ್ ಆಗಿದ್ರೆ ಇನ್ನೊಂದು ವಿಂಡೋ ಅಲ್ಲಿ ಓಪನ್ ಆಗೋದು, ಹೌದಾ? ಒಂದು ವಿಂಡೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವಿಂಡೋ ಅಲ್ಲಿ ಓಪನ್ ಆಗೋದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿಂಡೋ ಇವೆಂಟ್ ಆಲ್ಸೋ ಡಿಫೈನ್ಸ್ ಮೆಥಡ್ ದಟ್ ರಿಟರ್ನ್ಸ್ ದ ಆಪೋಸಿಟ್ ವಿಂಡೋ ವೆನ್ ಅ ಫೋಕಸ್ ಆರ್ ಆಕ್ಟಿವೇಶನ್ ಇವೆಂಟ್ ಆಸ್ ಅಕರ್ಡ್. ಯಾವಾಗ ನೀವು ಫೋಕಸ್ ಮಾಡುವಾಗ ಅಥವಾ ನೀವು ಆಕ್ಟಿವೇಶನ್ ಇವೆಂಟ್ ಅಂತದೆಲ್ಲ ಅಕರೆನ್ಸ್ ಮಾಡ್ತಾ ಇರುವಾಗ ಆ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಮಾಡಬಹುದು. ದ ಪ್ರೀವಿಯಸ್ ವಿಂಡೋ ಸ್ಟೇಟ್ ಅಂಡ್ ದ ಕರೆಂಟ್ ವಿಂಡೋ ಸ್ಟೇಟ್ based on the previous window state and current window state. Okay, these methods are shown here. ಆ ಮೆಥಡ್ ನ ನಾವು ಇಲ್ಲಿ ನೋಡಬಹುದು. ವಿಂಡೋ ಗೆಟ್ ಆಪೋಸಿಟ್ ವಿಂಡೋ. ಸೊ ಗೆಟ್ ಆಪೋಸಿಟ್ ವಿಂಡೋ ಬೇರೆ ವಿಂಡೋನ ನಾವು ತಗೊಳ್ಬಹುದು. ಇಂಟ್ ಗೆಟ್ ಓಲ್ಡ್ ಸ್ಟೇಟ್. ಸೊ ಓಲ್ಡ್ ವಿಂಡೋನ ನಾವು ಐಡೆಂಟಿಫೈ ಮಾಡಬಹುದು. ಇಂಟ್ ಗೆಟ್ ನ್ಯೂ ಸ್ಟೇಟ್, ಇನ್ನೊಂದು ಈವೆಂಟ್ ಅನ್ನು ನಾವು ಐಡೆಂಟಿಫೈ ಮಾಡಬಹುದು. ರೈಟ್, ಸೊ ದಿಸ್ ಇಸ್ ಅಬೌಟ್ ಯುವರ್ ವಿಂಡೋ ಈವೆಂಟ್ ಕ್ಲಾಸ್. ಅಂಡ್ ನೌ we are moving to the next topic, that is the source of events. Source ಯಾವುದೆಲ್ಲ ಸೋರ್ಸ್ ಉಂಟು ಅನ್ನೋದನ್ನ ನಾವು ನೋಡ್ತೀವಿ. ಓಕೆ, ಟೇಬಲ್ 24.2 ಲಿಸ್ಟ್ ಸಮ್ ಆಫ್ ದ ಯೂಸರ್ ಇಂಟರ್ಫೇಸ್ ಕಾಂಪೋನೆಂಟ್ಸ್. ಈಗ ಬರ್ತಾ ಉಂಟು, ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡಿ. ಈ ಟೇಬಲ್ ನಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಯೂಸರ್ ಇಂಟರ್ಫೇಸ್ ಕಾಂಪೋನೆಂಟ್ಸ್ ಉಂಟು ದಟ್ ಕ್ಯಾನ್ ಜನರೇಟ್ಸ್ ದ ಇವೆಂಟ್. ಈ ಕಾಂಪೋನೆಂಟ್ ಮುಖಾಂತರವೇ ನಾವೇನ್ ಮಾಡ್ತೀವಿ, ಈವೆಂಟ್ಸ್ ಗಳನ್ನ ಜನರೇಟ್ ಮಾಡ್ತೀವಿ. Okay, in addition to these graphical user interface elements, any class derived from the component such as a frame can generate events. So ಇದರ ಜೊತೆಗೆ ಮತ್ತೆ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಕಾಂಪೋನೆಂಟ್ ನ ನೀವು ಡೆರೈವ್ ಮಾಡ್ತಾ ಇದ್ರೆ ಅದು ಯಾವ್ದಂತ ಹೇಳ್ತಾ ಇದ್ದಾರೆ, ಫ್ರೇಮ್ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಮೆನು ಬಾರ್ ಅಂತದೆಲ್ಲ ನೋಡಬಹುದು, ದೀಸ್ ಆರ್ ದ ಫ್ರೇಮ್. ಅಥವಾ ಈ ಎಂಟೈರ್ ವಿಂಡೋ ಇರ್ಬೋದು, ಇದನ್ನೆಲ್ಲ ನಾನು ಒಂದು ಫ್ರೇಮ್ ಆಗಿ ಕನ್ಸಿಡರೇಷನ್ ಮಾಡಬಹುದು.
ಓಕೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಅಡಿಷನ್ ಟು ದೀಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಎಲಿಮೆಂಟ್ಸ್, ಎನಿ ಕ್ಲಾಸ್ derived from components such as frame can generate events. ನಿಮ್ಮ ಫ್ರೇಮ್ ನಲ್ಲಿ ಏನಾಗುತ್ತೆ, ಈವೆಂಟ್ಸ್ ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ರಿಸೀವ್ ಕೀ ಅಂಡ್ ಮೌಸ್ ಈವೆಂಟ್ಸ್ ಫ್ರಮ್ an instance of a frame. ಸೊ ಇದರಲ್ಲಿ ಏನಂತ ಉಂಟು, ನಿಮ್ಮ ಕೀ ಆಗಲಿ ಅಥವಾ ಮೌಸ್ ಈವೆಂಟ್ಸ್ ಆಗಲಿ ನಿಮ್ಮ ಫ್ರೇಮ್ ಇಂದನೇ ತಗೊಳ್ತಾ ಉಂಟು. ಓಕೆ, ಬಿಕಾಸ್ ಐ ಆಮ್ ಟ್ರೀಟಿಂಗ್ ದಿಸ್ ಎಂಟೈರ್ ವಿಂಡೋ ಆಸ್ ಅ ಫ್ರೇಮ್. ಐ ಆಮ್ ಟ್ರೀಟಿಂಗ್ ದಿಸ್ ಎಂಟೈರ್ ವರ್ಕಿಂಗ್ ಏರಿಯಾ ಆಸ್ ಅ ಫ್ರೇಮ್. ದಿಸ್ ಎಂಟೈರ್ ವಿಂಡೋ ಆಸ್ ಅ ಕಂಟೈನರ್. ಈ ಎಂಟೈರ್ ವಿಂಡೋನ ನಾನು ಕಂಟೈನರ್ ಅಂತ ಕನ್ಸಿಡರೇಷನ್ ಮಾಡಿದ್ರೆ, ಈ ವರ್ಕಿಂಗ್ ವಿಂಡೋನ ಮಾತ್ರವೇ ನಾವೇನಂತ ಹೇಳ್ಬೋದು, ಕಂಟೆಂಟ್ ಅಂತ ಹೇಳ್ತೀವಿ, ಫ್ರೇಮ್ ಅಂತ ಹೇಳ್ತೀವಿ. ಓಕೆ, ಈ ಫ್ರೇಮ್ ನಲ್ಲೇ ಎಕ್ಸಿಕ್ಯೂಟ್ ಆಗುತ್ತೆ. ಫ್ರೇಮ್ ನಲ್ಲಿ ನಿಮ್ಮ ಕಾಂಪೊನೆಂಟ್ಸ್ ಇರುತ್ತೆ, ಆ ಕಾಂಪೊನೆಂಟ್ ಮುಖಾಂತರ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಫ್ರೇಮ್ ನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ರೈಟ್, ಲೆಟ್ us see what are the events we are having. ಬಟನ್ event source ಉಂಟು. generates action events when the button is pressed. ಬಟನ್ ಕ್ಲಿಕ್ ಮಾಡಿದಾಗ ಬಟನ್ events ನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಚೆಕ್ ಬಾಕ್ಸ್ generates item events. ಫಾರ್ ಎಕ್ಸಾಂಪಲ್, ಇಲ್ಲಿ ಚೆಕ್ ಮಾಡುವ, ಇದೆಲ್ಲ ನೋಡಿ ಚೆಕಬಲ್ ಮೆನು ಐಟಮ್. ಇಲ್ಲಿ ನೀವು ನೋಡಿದ್ರೆ ಚೆಕಬಲ್ ಮೆನು ಐಟಮ್ ಆಗಿ ಕಾಣಿಸ್ತಾ ಉಂಟು. ರೈಟ್, ಸೊ ದಿಸ್ ಇಸ್ ದ ಚೆಕ್ ಬಾಕ್ಸ್. generates item events when the check box is selected or deselected. ಸೆಲೆಕ್ಟ್ ಅಥವಾ ಡಿಸೆಲೆಕ್ಟ್ ಮಾಡಿದಾಗ ಗೊತ್ತಾಗುತ್ತೆ. ರೈಟ್, ಅಂಡ್ ಚಾಯ್ಸಸ್ ಜನರೇಟ್ ಐಟಮ್ ಇವೆಂಟ್ಸ್ when choice is changed. ಇಲ್ಲಿ ಚಾಯ್ಸಸ್ ಅಂತ ಹೇಳಿದ್ವಿ, ಇದು ನಿಮ್ಮ ರೇಡಿಯೋ ಬಟನ್ಸ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಜಸ್ಟ್ ಆಕ್ಟ್ ಆಸ್ ನ ರೇಡಿಯೋ ಬಟನ್ಸ್. ಇಲ್ಲಿ ರೇಡಿಯೋ ಅಂತ ಹೇಳೋದಿಲ್ಲ, ಇದನ್ನ ನಾವು ಚಾಯ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಲಿಸ್ಟ್ ಬಾಕ್ಸ್, ಲಿಸ್ಟ್ ಕಾಂಪೋನೆಂಟ್. ಓಕೆ, ಇಲ್ಲಿ ಕಾಂಪೋನೆಂಟ್ ಆಗಿರುತ್ತೆ. ಜನರೇಟ್ಸ್ ಆಕ್ಷನ್ ಇವೆಂಟ್ಸ್ when an item is double clicked. generate item events when item is selected or deselected. ನಿಮ್ಮ ಲಿಸ್ಟ್ ಈವೆಂಟ್ ಅಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ಇರುತ್ತೆ, ಆ ಲಿಸ್ಟ್ ಆಫ್ ಐಟಮ್ ನ ಡಬಲ್ ಕ್ಲಿಕ್ ಮಾಡಿದಾಗ ಕೆಲವು ಈವೆಂಟ್ಸ್ ಜನರೇಟ್ ಆಗುತ್ತೆ, ಅಥವಾ ಸೆಲೆಕ್ಟ್ ಮಾಡಿದಾಗ ಕೆಲವು ಈವೆಂಟ್ಸ್ ನ ಜನರೇಟ್ ಮಾಡಬಹುದು, either ಸೆಲೆಕ್ಟ್ ಆರ್ ಡಿಸೆಲೆಕ್ಟ್ ಮಾಡಿದಾಗ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಮೆನು ಐಟಮ್. ಇಲ್ಲಿ ಮೆನುಸ್ ಎಲ್ಲ ಕಾಣಿಸ್ತಾ ಉಂಟು. ಈ ಮೆನುನ್ ಕ್ಲಿಕ್ ಮಾಡಿದಾಗ ಕೆಲವು ಈವೆಂಟ್ಸ್ ಜನರೇಟ್ ಆಗುತ್ತೆ, ಸೆಲೆಕ್ಟ್ ಮಾಡಿದಾಗ ಕೆಲವು ಈವೆಂಟ್ಸ್ ಜನರೇಟ್ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕಾಂಪೋನೆಂಟ್. generates action events when a menu item is selected. generates item events when a checkable menu item is selected or deselected. ಈ ಮೆನು ಐಟಮ್ ನಲ್ಲಿ ನೀವು ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಕೆಲವೆಲ್ಲ ಆಕ್ಷನ್ಸ್ ಉಂಟು. ಇಲ್ಲಿ ಫಾರ್ ಎಕ್ಸಾಂಪಲ್ ಡ್ರಾಪ್ ಡೌನ್ ಬಟನ್ ಆಗಿ ಉಂಟು ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗನು ಚೆಕಬಲ್ ಆಗಿ ವರ್ಕ್ ಆಗುತ್ತೆ, ಕೆಲವು ಚೆಕಬಲ್ ನಾನ್ ಚೆಕಬಲ್ ಆಗಿ ವರ್ಕ್ ಆಗುತ್ತೆ. ರೈಟ್, ಸೊ ಈ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. got it? ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. and next our concept is yes, next is scroll bar. generates adjustment. ಇಲ್ಲಿ ಸ್ಕ್ರೋಲ್ ಬಾರ್ ಈ ಕಂಟ್ರೋಲ್ ಕಾಂಪೋನೆಂಟ್ ಅಂತ ಹೇಳ್ತೀವಿ. ಈ ಕಾಂಪೋನೆಂಟ್ ನ ಯೂಸ್ ಮಾಡಿದಾಗ ನಾವೇನ್ ಮಾಡಬಹುದು, generates adjustment series ನ ನಾವು ಮಾಡಬಹುದು when the scroll bar is manipulated. and next one is text components. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳ್ತಾ ಇದ್ವಿ, ಟೆಕ್ಸ್ಟ್ ಫೀಲ್ಡ್ ಆಗಿರುತ್ತೆ. ಇಲ್ಲಿ these are the text field. generates a text events when the user enters a character. ಸೊ ಕ್ಯಾರೆಕ್ಟರ್ ನ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ಕೆಲವು ಇವೆಂಟ್ಸ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಬೇಕಾಗಿದ್ರೆ ಇಲ್ಲಿ ಟೆಕ್ಸ್ಟ್ ಕಾಂಪೋನೆಂಟ್ ಇರಬೇಕು. ನೆಕ್ಸ್ಟ್ ಒನ್ ಇಸ್ ವಿಂಡೋ. ವಿಂಡೋಗೆ ಸಂಬಂಧಪಟ್ಟ ಕಾಂಪೋನೆಂಟ್ಸ್ ಎಲ್ಲ ವಿಂಡೋ ಈವೆಂಟ್ಸ್ ಯೂಸ್ ಆಗುತ್ತೆ. generates window event when a window is activated, closed or deactivated, de-iconified, opened or quit. ಓಪನ್ ಮಾಡಿದಾಗ, ಕ್ಲೋಸ್ ಮಾಡಿದಾಗ, ಐಕಾನಿಫೈಡ್ ಮಾಡಿದಾಗ ಇದೆಲ್ಲ ಈವೆಂಟ್ಸ್ ಎಲ್ಲ ಜನರೇಟ್ ಮಾಡಲಿಕ್ಕೆ ಈ ವಿಂಡೋ ಕಾಂಪೋನೆಂಟ್ ಬೇಕು, ಟೆಕ್ಸ್ಟ್ ಕಾಂಪೋನೆಂಟ್ ಬೇಕು, ಸ್ಕ್ರೋಲ್ ಬಾರ್ ಬೇಕು, ಮೆನು ಐಟಮ್ಸ್ ಬೇಕು, ಲಿಸ್ಟ್ ಬೇಕು, ಚಾಯ್ಸ್ ಬೇಕು. ಓಕೆ, ಲಿಸ್ಟ್ ಇಸ್ ಫಾರ್ ದ ಲಿಸ್ಟ್ ಬಾಕ್ಸ್, ಚಾಯ್ಸ್ ಇಸ್ ಫಾರ್ ದ ರೇಡಿಯೋ ಬಟನ್ಸ್. got it? and ಚೆಕ್ ಬಾಕ್ಸ್, ಆಲ್ರೆಡಿ ಯು ಆರ್ ಫೆಮಿಲಿಯರ್ ಚೆಕ್ ಬಾಕ್ಸ್. ರೈಟ್, ಇಂಥ ಈವೆಂಟ್ಸ್ ಸೋರ್ಸ್ ಉಂಟು. ಈ ಈವೆಂಟ್ಸ್ ಸೋರ್ಸ್ ಮುಖಾಂತರ ಈ ಕಾಂಪೋನೆಂಟ್ ಯೂಸ್ ಮಾಡಿ ನಾವು ಈವೆಂಟ್ಸ್ ನ ಜನರೇಟ್ ಮಾಡಲಿಕ್ಕೆ ಆಗುತ್ತೆ. ರೈಟ್, and next one is event listener interface. let us see what is event listener interfaces. The delegation event model has two parts, source and listeners. delegation event model ನಲ್ಲಿ ನಾವು ಎರಡು ಪಾರ್ಟ್ ನ ಅಬ್ಸರ್ವೇಷನ್ ಮಾಡಿದ್ವಿ. ಒಂದು ಸೋರ್ಸ್ ಇರಬೇಕು, ಸೋರ್ಸ್ ಇದ್ರೆ ಮಾತ್ರವೇ ನಾವು ಈವೆಂಟ್ಸ್ ನ ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಈ ಸೋರ್ಸ್ ಇಂದ ಲಿಸನರ್ಸ್ ಫಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ರೈಟ್, listeners are created by implementing one or more of the interfaces defined by the java.awt.event packages. ನಿಮ್ಮ listeners ಅಂತನ್ನೆಲ್ಲ ನಾವು ಕ್ರಿಯೇಟ್ ಮಾಡಬೇಕಾಗಿದ್ರೆ
ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅಥವಾ ಒಂದಕ್ಕಿಂತ ಜಾಸ್ತಿ ಇಂಟರ್ಫೇಸಸ್ ನ ಏನ್ ಮಾಡಬೇಕು, ಡೆವಲಪ್ ಮಾಡಿರಬೇಕು. ಆ ಡೆವಲಪ್ ಮಾಡಿರುವ ಎಲ್ಲ ಇಂಟರ್ಫೇಸಸ್ ಎಲ್ಲಿ ಉಂಟು ಅಂತ ಹೇಳ್ತಾ ಇದ್ದಾರೆ, java.awt.event ಪ್ಯಾಕೇಜ್ ನಲ್ಲಿ ಉಂಟು. java.awt.event ಪ್ಯಾಕೇಜ್ ಅಲ್ಲಿ ಉಂಟು. When an event occurs, the event source invokes the appropriate method defined by the listeners and provides an event object as its argument. ಯಾವಾಗ ಈವೆಂಟ್ ಅಕರೆನ್ಸ್ ಆಗ್ತಾ ಉಂಟು, ಈವೆಂಟ್ ಸೋರ್ಸ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ಸೋರ್ಸ್ ಯಾವುದು, ನಿಮ್ಮ ಕಾಂಪೋನೆಂಟ್. ಬಟನ್ ಆಗಿರ್ಬೋದು, ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಓಕೆ, ಚೆಕ್ ಬಾಕ್ಸ್ ಆಗಿರ್ಬೋದು, ಚಾಯ್ಸ್ ಆಗಿರ್ಬೋದು, ರೈಟ್. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈವೆಂಟ್ ಸೋರ್ಸ್ ಇನ್ವೋಕ್ಸ್ ದ ಅಪ್ರಾಪ್ರಿಯೇಟ್ ಮೆಥಡ್. ನಿಮ್ಮ ಈವೆಂಟ್ ಸೋರ್ಸ್ ನಲ್ಲಿ ಏನುಂಟು, ಕೆಲವೆಲ್ಲ ಅಪ್ರಾಪ್ರಿಯೇಟ್ ಮೆಥಡ್ ಉಂಟು. ಆ ಅಪ್ರಾಪ್ರಿಯೇಟ್ ಮೆಥಡ್ ಎಲ್ಲ ಲಿಸನರ್ಸ್ ಏನ್ ಮಾಡ್ತಾನೆ, ಡಿಫೈನ್ ಮಾಡ್ಕೊಳ್ತಾನೆ, ಕೇಳ್ತಾನೆ. ಕೇಳಿ ಅದಾದ ನಂತರ ಏನ್ ಮಾಡ್ತಾನೆ, ಪ್ರೊವೈಡ್ಸ್ ಆನ್ ಈವೆಂಟ್ ಆಬ್ಜೆಕ್ಟ್ ಆಸ್ ಇಟ್ಸ್ ಆರ್ಗ್ಯುಮೆಂಟ್. ಸೊ ಏನೆಲ್ಲ ನಾವು ರಿಜಿಸ್ಟರ್ ಮಾಡಿದೀವೋ ಲಿಸನರ್ಗೆ, ಆ ಲಿಸನರ್ ನೋಟಿಫಿಕೇಶನ್ ತಗೊಂಡು ಆ ಲಿಸನರ್ ನೋಟಿಫಿಕೇಶನ್ ಇಂದ ಅಪ್ರೋಪ್ರಿಯೇಟ್ ಆಬ್ಜೆಕ್ಟ್ ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತಾನೆ. ಓಕೆ, ರೈಟ್. ನೌ ಟೇಬಲ್ 24.3 lists several commonly used listener interface and the methods that they define. ಇಲ್ಲಿ ಸಾಕಷ್ಟು ಲಿಸನರ್ ಇಂಟರ್ಫೇಸಸ್ ಉಂಟು, ಮೆಥಡ್ಸ್ ಉಂಟು. ಲಿಸನರ್ ಇಂಟರ್ಫೇಸಸ್ ಮತ್ತೆ ಮೆಥಡ್ಸ್ ಉಂಟು. ಆ ಮೆಥಡ್ಸ್ ನಾವು ನೋಡ್ತೀವಿ. ಲೆಟ್ ಅಸ್ ಎಕ್ಸಾಮಿನ್. ಫಸ್ಟ್ ಒನ್ ಇಸ್ ಆಕ್ಷನ್ ಲಿಸನರ್. ಈ ಆಕ್ಷನ್ ಲಿಸನರ್ ಯಾವಾಗ ಆಗುತ್ತೆ, ಬಟನ್ ಕ್ಲಿಕ್ ಮಾಡಿದಾಗ. ಕ್ಲಿಕ್ಕಿಂಗ್ ಈವೆಂಟ್ಸ್ ಅಂತದೆಲ್ಲ ಆಕ್ಷನ್ ಲಿಸನರ್ಸ್ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಡಿಫೈನ್ ಒನ್ ಮೆಥಡ್ ಟು ರಿಸೀವ್ ಆಕ್ಷನ್ ಈವೆಂಟ್ಸ್. ಒಂದು ಮೆಥಡ್ ಕಂಪಲ್ಸರಿ ಸ್ಪೆಸಿಫೈ ಆಗಿರಬೇಕು. ಆ ಮೆಥಡ್ ಮುಖಾಂತರ ನಾವೇನ್ ಮಾಡ್ತೀವಿ, ಆಕ್ಷನ್ ಈವೆಂಟ್ಸ್ ನ ರಿಸೀವ್ ಮಾಡ್ಕೊಳ್ತೀವಿ. ಅಡ್ಜಸ್ಟ್ಮೆಂಟ್ ಲಿಸನರ್ಸ್. ಈ ಸ್ಕ್ರೋಲ್ ಬಾರ್ ಅಂತದೆಲ್ಲ ನಾವು ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ಸ್ ಲಿಸನರ್ಸ್ ಇರುತ್ತೆ. ಡಿಫೈನ್ ಒನ್ ಮೆಥಡ್ ಟು ರಿಸೀವ್ ಅಡ್ಜಸ್ಟ್ಮೆಂಟ್ಸ್ ಈವೆಂಟ್ಸ್. ಅಡ್ಜಸ್ಟ್ಮೆಂಟ್ಸ್ ಈವೆಂಟ್ಸ್ ಎಲ್ಲ ಜನರೇಟ್ ಆಗಬೇಕಾದ್ರೆ ಅಡ್ಜಸ್ಟ್ಮೆಂಟ್ಸ್ ಲಿಸನರ್ ಬೇಕು. ಕಾಂಪೋನೆಂಟ್ ಲಿಸನರ್ಸ್. ಡಿಫೈನ್ 4 ಮೆಥಡ್ ಟು ರಿಕಗ್ನೈಸ್ ವೆನ್ ಎ ಕಾಂಪೋನೆಂಟ್ ಇಸ್ ಹಿಡನ್, ಮೂಡ್, ರಿಸೈಸ್ಡ್ ಆರ್ ಶೋನ್. ಈ ಕಾಂಪೋನೆಂಟ್ ಲಿಸನರ್ಸ್ ಯೂಸ್ ಮಾಡಿ ನಮ್ಮ ಹತ್ರ 4 ಮೆಥಡ್ಸ್ ಡಿಫೈನ್ ಆಗಿರುತ್ತೆ. ಆ 4 ಮೆಥಡ್ಸ್ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕಾಂಪೋನೆಂಟ್ ಹೈಡ್ ಆಗ್ಬೇಕಾ, ಕಾಣಬೇಕಾ, ರೀಸೈಸ್ ಆಗ್ಬೇಕಾ ಅಥವಾ ಮೂವ್ ಮಾಡ್ಬೇಕಾ, ಇದೆಲ್ಲ ಕಾಂಪೋನೆಂಟ್ ಲಿಸನರ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಕಂಟೈನರ್ ಲಿಸನರ್ಸ್. ಡಿಫೈನ್ಸ್ 2 ಮೆಥಡ್ಸ್ ಟು ರಿಕಗ್ನೈಸ್ಡ್ ವೆನ್ ಎ ಕಾಂಪೋನೆಂಟ್ ಇಸ್ ಆಡೆಡ್ ಆರ್ ರಿಮೂವ್ಡ್ ಫ್ರಮ್ ಎ ಕಂಟೈನರ್. ಈ ಕಂಟೈನರ್ ಲಿಸನರ್ಸ್ ಏನ್ ಮಾಡುತ್ತೆ, ನಿಮ್ಮ ಕಾಂಪೋನೆಂಟ್ ಎಲ್ಲ ಆಡ್ ಮಾಡಿದ್ರ ಅಥವಾ ರಿಮೂವ್ ಮಾಡಿದ್ರ ಅನ್ನೋದನ್ನ ಈ ಎರಡು ಮೆಥಡ್ ಮುಖಾಂತರ, ಆಡ್ ಆರ್ ರಿಮೂವ್ ಮೆಥಡ್ ಯೂಸ್ ಮಾಡಿ ಇಲ್ಲಿ ನಿಮ್ಮ ಕಾಂಪೋನೆಂಟ್ ನ ರಿಕಗ್ನೈಸ್ ಮಾಡುತ್ತೆ. ದಿಸ್ ಕಂಟೈನರ್ ಲಿಸನರ್. ಫೋಕಸ್ ಲಿಸನರ್ಸ್ ಡಿಫೈನ್ಸ್ 2 ಮೆಥಡ್ಸ್ ಟು ರಿಕಗ್ನೈಸ್ಡ್ ವೆನ್ ಎ ಕಾಂಪೋನೆಂಟ್ ಗೇನ್ ಆರ್ ಲಾಸಸ್ ಕೀಬೋರ್ಡ್ ಫೋಕಸಸ್. ಸೊ ಇಲ್ಲಿ ಎರಡು ಮೆಥಡ್ ಇರುತ್ತೆ, ಅದು ಗೇನ್ ಅಥವಾ ಲಾಸ್ ಆಗಿರುತ್ತೆ. ಆ ಗೇನ್ ಲಾಸ್ ಯಾವ ಕಾಂಪೋನೆಂಟ್ ನ ಮೇಲೆ ವರ್ಕ್ ಆಗ್ತಾ ಉಂಟಂತ ಹೇಳ್ತಾ ಇದ್ದಾರೆ, ಕೀಬೋರ್ಡ್ ನ ಫೋಕಸ್ ನ ಮೇಲೆ. ಕೀಬೋರ್ಡಿನ ಫೋಕಸ್ ನ ಮೇಲೆ. ಓಕೆ, ಆ ಕೀಬೋರ್ಡ್ ನಾವು ಪ್ರೆಸ್ ಮಾಡುವಾಗ ಏನೋ ಒಂದು ಫೋಕಸ್ ಆಗಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ರೈಟ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಐಟಮ್ ಲಿಸನರ್ಸ್. ಡಿಫೈನ್ಸ್ ಒನ್ ಮೆಥಡ್ ಟು ರಿಕಗ್ನೈಸ್ ವೆನ್ ದ ಸ್ಟೇಟ್ ಆಫ್ ಐಟಮ್ ಚೇಂಜಸ್. ಇಲ್ಲಿ ಐಟಮ್ ಲಿಸನರ್ಸ್ ಅಂತ ಹೇಳಿದ್ವಿ. ಇದು ನಿಮ್ಮ ಚೆಕ್ ಬಾಕ್ಸ್ ನಲ್ಲಿ ಎರಡು ಸ್ಟೇಟ್ ಇರುತ್ತೆ, ಸೆಲೆಕ್ಟ್ ಆರ್ ಡಿಸೆಲೆಕ್ಟ್. ಸೆಲೆಕ್ಟ್ ಮಾಡಿದಾಗ ಚೇಂಜ್ ಆಗಿರುತ್ತೆ, ಡಿಸೆಲೆಕ್ಟ್ ಮಾಡಿದಾಗ ಚೇಂಜ್ ಆಗಿರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒನ್ ಮೆಥಡ್ ಟು ರಿಕಗ್ನೈಸ್ ವೆನ್ ದ ಸ್ಟೇಟ್ ಆಫ್ ಎನ್ ಐಟಮ್ ಚೇಂಜಸ್. ಕೀ ಲಿಸನರ್ಸ್. ನೆಕ್ಸ್ಟ್ ಒನ್ ಕೀ ಲಿಸನರ್. ಕೀ ಪ್ರೆಸ್ ಮಾಡುವಾಗ ಕೆಲವು ಲಿಸನರ್ಸ್ ಇರುತ್ತೆ. ಡಿಫೈನ್ 3 ಮೆಥಡ್ಸ್ ಟು ರಿಕಗ್ನೈಸ್ಡ್ ವೆನ್ ಎ ಕೀ ಇಸ್ ಪ್ರೆಸ್ಡ್, ರಿಲೀಸ್ಡ್ ಆರ್ ಟೈಪ್ಡ್. ಈ ಕೀ ಲಿಸನರ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಕೀ ಪ್ರೆಸ್ ಮಾಡಿದೀವಾ, ರಿಲೀಸ್ ಮಾಡಿದೀವಾ ಅಥವಾ ಟೈಪ್ ಮಾಡ್ತಾ ಇದೀವಾ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಮೌಸ್ ಲಿಸನರ್ಸ್ ಡಿಫೈನ್ಸ್ 5 ಮೆಥಡ್ ಟು ರಿಕಗ್ನೈಸ್ಡ್ ವೆನ್ ದ ಮೌಸ್ ಇಸ್ ಕ್ಲಿಕ್ಡ್, ಎಂಟರ್ ಎ ಕಾಂಪೋನೆಂಟ್, ಎಕ್ಸಿಟ್ ಎ ಕಾಂಪೋನೆಂಟ್, ಈಸ್ ಪ್ರೆಸ್ಡ್ ಆರ್ ಈಸ್ ರಿಲೀಸ್ಡ್. ಇಲ್ಲಿ 5 ಮೆಥಡ್ಸ್ ಇರುತ್ತೆ. ಆ 5 ಮೆಥಡ್ಸ್ ಮುಖಾಂತರ ನಾವೇನ್ ಮಾಡಬಹುದು, ಮೌಸ್ ಅನ್ನು ಕ್ಲಿಕ್ ಮಾಡಿದೀವಾ, ಕಾಂಪೋನೆಂಟ್ ಗೆ ಎಂಟರ್ ಆಗಿದೀವಾ, ಎಕ್ಸಿಟ್ ಆಗಿದೀವಾ, ಪ್ರೆಸ್ ಮಾಡಿದೀವಾ ಅಥವಾ ರಿಲೀಸ್ ಮಾಡಿದೀವಾ ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ಮೌಸ್ ಮೋಷನ್ ಲಿಸನರ್ಸ್ ಡಿಫೈನ್ಸ್ 2 ಮೆಥಡ್ಸ್ ಟು ರಿಕಗ್ನೈಸ್ ವೆನ್ ದ ಮೌಸ್ ಇಸ್ ಡ್ರ್ಯಾಗ್ಡ್ ಆರ್ ಮೂವ್ಡ್. ಇಲ್ಲಿ ಮೌಸ್ ಮೋಷನ್ ಲಿಸನರ್ಸ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಎರಡು ಮೆಥಡ್ ನ ಸ್ಪೆಸಿಫೈ ಮಾಡ್ತಾ ಇದೀವಿ. ಮೌಸ್ ಅನ್ನು ಡ್ರ್ಯಾಗ್ ಮಾಡಿದೀವಾ, ಮೂವ್ ಮಾಡಿದೀವಾ ಅನ್ನೋದನ್ನ ಐಡೆಂಟಿಫೈ ಮಾಡ್ತೀವಿ. ಮೌಸ್ ವೀಲ್ ಲಿಸನರ್ಸ್. ಮೌಸ್ ವೀಲ್ ಲಿಸನರ್ಸ್ ಡಿಫೈನ್ ಒನ್ ಮೆಥಡ್ ಟು ರಿಕಗ್ನೈಸ್ ವೆನ್ ದ ಮೌಸ್ ವೀಲ್ ಇಸ್ ಮೂವ್ಡ್. ಸೊ ಈ ಮೌಸ್ ವೀಲ್ ಮೂವ್ ಆಯ್ತಾ ಇಲ್ವಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಮೆಥಡ್ ನ ಯೂಸ್ ಮಾಡಿ ಐಡೆಂಟಿಫೈ ಮಾಡ್ತಾ ಇದೀವಿ, ವೆದರ್ ಮೌಸ್ ಮೂವ್ ಇಸ್ ಮೂವ್ಡ್ ಆರ್ ನಾಟ್. ಟೆಕ್ಸ್ಟ್ ಲಿಸನರ್ಸ್ ಡಿಫೈನ್ಸ್ ಒನ್ ಮೆಥಡ್ ಟು ರಿಕಗ್ನೈಸ್ ವೆನ್ ಎ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜಸ್. ಒಂದು ಮೆಥಡ್ ನ ಸ್ಪೆಸಿಫೈ ಮಾಡಿ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ವಿಂಡೋ ಫೋಕಸ್ ಲಿಸನರ್ಸ್ ಡಿಫೈನ್ಸ್ 2 ಮೆಥಡ್ಸ್ ಟು ರಿಕಗ್ನೈಸ್ ವೆನ್ ಎ ವಿಂಡೋ ಗೇನ್ಸ್ ಆರ್ ಲಾಸಸ್ ಇನ್ಪುಟ್ ಫೋಕಸ್.
ವಿಂಡೋ ಫೋಕಸ್ ಲಿಸನರ್ಸ್ ಯೂಸ್ ಮಾಡಿ ಎರಡು ಮೆಥಡ್ ಇರುತ್ತೆ. ಒಂದು ವಿಂಡೋ ಗೇನ್ ಅಥವಾ ವಿಂಡೋ ಲಾಸ್. ವಿಂಡೋ ಗೇನ್ ಅಂತ ಹೇಳಿದ್ರೆ ಓಪನ್ ಆಗಿದ್ರೆ ವಿಂಡೋ ಗೇನ್ ಆಗಿರುತ್ತೆ, ಕ್ಲೋಸ್ ಆಗಿದ್ರೆ ಲಾಸ್ ಆಗಿರುತ್ತೆ. ದಟ್ ಈಸ್ ಅ ವಿಂಡೋ ಫೋಕಸ್ ಲಿಸನರ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ವಿಂಡೋ ಲಿಸನರ್ ಡಿಫೈನ್ 7 ಮೆಥಡ್ಸ್. ಇಲ್ಲಿ ವಿಂಡೋ ಲಿಸನರ್ ನಲ್ಲಿ 7 ಮೆಥಡ್ ಉಂಟು. ಆ 7 ಮೆಥಡ್ ಏನ್ ಮಾಡುತ್ತೆ? ಡಿಫೈನ್ 7 ಮೆಥಡ್ಸ್ ಟು ರಿಕಗ್ನೈಸ್ ವೆನ್ ಅ ವಿಂಡೋ ಈಸ್ ಆಕ್ಟಿವೇಟೆಡ್, ಕ್ಲೋಸ್ಡ್, ಡಿಆಕ್ಟಿವೇಟೆಡ್, ಡಿಐಕಾನಿಫೈಡ್, ಐಕಾನಿಫೈಡ್, ಓಪನ್ ಆರ್ ಕ್ವಿಟ್. ಸೊ ಈ ವಿಂಡೋ ಲಿಸನರ್ಸ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು? ವಿಂಡೋ ಆಕ್ಟಿವ್ ಆಗಿ ಉಂಟಾ, ಕ್ಲೋಸ್ ಆಗಿ ಉಂಟಾ, ಡಿಆಕ್ಟಿವೇಟ್ ಆಯ್ತಾ, ಡಿಐಕಾನಿಫೈಡ್ ಏನೇ ಐಕಾನ್ ಕಾಣಿಸ್ತಾ ಇಲ್ವಾ, ಐಕಾನ್ ಕಾಣಿಸಬೇಕಾ, ಓಪನ್ ಆಯ್ತಾ, ಕ್ವಿಟ್ ಮಾಡಿದ್ರಾ ಅನ್ನೋದನ್ನೆಲ್ಲ ಸ್ಪೆಸಿಫೈ ಮಾಡುತ್ತೆ. ಸೊ ದೀಸ್ ಆರ್ ದ ಸೆವರಲ್ ಇಂಟರ್ಫೇಸಸ್ ಫಾರ್ ದ ಈವೆಂಟ್ ಲಿಸನರ್ ಇಂಟರ್ಫೇಸಸ್. ಓಕೆ, ಸೊ ಈ ಲಿಸನರ್ಸ್ ಯೂಸ್ ಮಾಡಿ ನಾವು ಈವೆಂಟ್ಸ್ ನ ಜನರೇಟ್ ಮಾಡಬಹುದು. ರೈಟ್, ನೆಕ್ಸ್ಟ್ ಒನ್ ಇಸ್ ಆಕ್ಷನ್ ಲಿಸನರ್ಸ್. ಈಗ ಫಸ್ಟ್ ಒನ್ ನಾವು ಆಕ್ಷನ್ ಲಿಸನರ್ಸ್ ನೋಡ್ತೀವಿ. ಈ ಆಕ್ಷನ್ ಲಿಸನರ್ಸ್ ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ದಿಸ್ ಇಂಟರ್ಫೇಸ್ ಡಿಫೈನ್ಸ್ ದ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ದಟ್ ಈಸ್ ಇನ್ವೋಕ್ಡ್ ವೆನ್ ಅನ್ ಆಕ್ಷನ್ ಇವೆಂಟ್ ಅಕರ್ಸ್. ಸೊ ಈ ಆಕ್ಷನ್ ಲಿಸನರ್ ಇಂಟರ್ಫೇಸ್ ನಲ್ಲಿ ಒಂದು ಮೆಥಡ್ ಇರುತ್ತೆ, ನೆನಪಿಟ್ಕೊಳ್ಳಿ. ಆಕ್ಷನ್ ಲಿಸನರ್ ಇಂಟರ್ಫೇಸ್ ನಲ್ಲಿ ಒಂದು ಮೆಥಡ್ ಉಂಟು, ದಟ್ ಈಸ್ ಆನ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್. ಈ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ? ಆಕ್ಷನ್ ಇವೆಂಟ್ ನ ಜನರೇಟ್ ಮಾಡ್ತಾ ಇದೀವಿ. We are invoking action events. Let us see what is its general form. If you see the general form of a void action performed method na syntax ಏನು? void action performed action event AE. So this is very very important. void action performed action event AE ಅನ್ನುವ ಮೆಥಡ್ ಕಂಪಲ್ಸರಿ ಇರುತ್ತೆ. ನೀವು ಬಟನ್ ಜನರೇಟ್ ಮಾಡಬೇಕಾಗಿದ್ರೆ this is acting as a listener. ಓಕೆ, ಆಕ್ಷನ್ ಲಿಸನರ್ ನ ಯೂಸ್ ಮಾಡ್ತೀರಾ. ಆ ಆಕ್ಷನ್ ಲಿಸನರ್ ನ ಯೂಸ್ ಮಾಡಿ ನೀವು ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ವೈಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಕಂಪಲ್ಸರಿ ಇರಲೇಬೇಕು. ಓಕೆ, ಲೆಟ್ ಅಸ್ ಸಿ ಹಿಯರ್. ನೆಕ್ಸ್ಟ್ ಒನ್ ಇಸ್ ಅಡ್ಜಸ್ಟ್ಮೆಂಟ್ ಲಿಸನರ್ ಇಂಟರ್ಫೇಸ್. ದಿಸ್ ಇಂಟರ್ಫೇಸ್ ಡಿಫೈನ್ಸ್ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ದಟ್ ಈಸ್ ಇನ್ವೋಕ್ಡ್ ವೆನ್ ದ ಅಡ್ಜಸ್ಟ್ಮೆಂಟ್ ಇವೆಂಟ್ ಅಕರ್ಸ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಲಿಸನರ್ ಇಂಟರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಮೆಥಡ್ ಕಂಪಲ್ಸರಿ ಇರುತ್ತೆ. ಆ ಮೆಥಡ್ ಯಾವ್ದಂತ ಹೇಳ್ತಾ ಇದ್ದಾರೆ? ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್. ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಇರುತ್ತೆ. ಏನೇ ಒಂದು ಈವೆಂಟ್ ಅಕರೆನ್ಸ್ ಆಗಬೇಕು ಅಂತ, ಇಲ್ಲಿ ಡ್ರ್ಯಾಗ್ ಮಾಡುವಾಗ ಮೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಈ ಮೆಥಡ್ ನಲ್ಲಿ ನಾವು ಸ್ಪೆಸಿಫೈ ಮಾಡಿರ್ತೀವಿ. ಓಕೆ, ಸೊ ಅಡ್ಜಸ್ಟ್ಮೆಂಟ್ ಲಿಸನರ್ ನ ಯೂಸ್ ಮಾಡಿದ್ರೆ ಕಂಪಲ್ಸರಿ ಏನಿರುತ್ತೆ? ಇಲ್ಲಿ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಲಿಸನರ್ಸ್ ನ ಯೂಸ್ ಮಾಡಿದ್ರೆ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ಕಂಪಲ್ಸರಿ ಇರುತ್ತೆ. ಇದರ ಸಿಂಟ್ಯಾಕ್ಸ್ ಏನು? void adjustment value changed, void adjustment value changed, adjustment event AE, adjustment event AE. ಈ ಆಬ್ಜೆಕ್ಟ್ ಮುಖಾಂತರ ಈ ಕಾಂಪೋನೆಂಟ್ ನ ನಾವು ಕಂಟ್ರೋಲ್ ಮಾಡಬಹುದು. ಅಂದ್ರೆ ಏನಾಗ್ತಾ ಉಂಟು ಅನ್ನೋದನ್ನ ಈವೆಂಟ್ ನ ಜನರೇಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಒನ್ ಇಸ್ ಕಾಂಪೋನೆಂಟ್ ಲಿಸನರ್ ಇಂಟರ್ಫೇಸ್. ಕಾಂಪೋನೆಂಟ್ ಲಿಸನರ್ ಇಂಟರ್ಫೇಸ್ ನಲ್ಲಿ ಏನೆಲ್ಲ ಆಗ್ತಾ ಉಂಟು ಅನ್ನೋದನ್ನ ನೋಡುವ. ದಿಸ್ ಇಂಟರ್ಫೇಸ್ ಡಿಫೈನ್ಸ್ 4 ಮೆಥಡ್ಸ್ ದಟ್ ಆರ್ ಇನ್ವೋಕ್ಡ್ ವೆನ್ ಎ ಕಾಂಪೋನೆಂಟ್ ಇಸ್ ರಿಸೈಸ್, ಮೂಡ್, ಶೋನ್ ಆರ್ ಹಿಡನ್. ಸೊ ಯಾವುದೇ ಒಂದು ಕಾಂಪೋನೆಂಟ್ ಅನ್ನ ನಾವು 4 ಮೆಥಡ್ಸ್ ಇಂದ ನಾವೇನ್ ಮಾಡಬಹುದು? ಇನ್ವೋಕ್ ಮಾಡಬಹುದು. ಒನ್ ಇಸ್ ರಿಸೈಸ್. ರಿಸೈಸ್ ಮಾಡಿದಾಗ ಏನಾಗಬೇಕು, ಮೂವ್ ಮಾಡಿದಾಗ ಏನಾಗಬೇಕು, ಶೋ ಮಾಡಿದಾಗ ಏನಾಗಬೇಕು, ಹೈಡ್ ಮಾಡಿದಾಗ ಏನಾಗಬೇಕು. ಓಕೆ, ಸೊ ಇದೆಲ್ಲ ಕಾಂಪೋನೆಂಟ್ ಲಿಸನರ್ ಇಂಟರ್ಫೇಸ್ ಆಗಿರುತ್ತೆ. ಕಾಂಪೋನೆಂಟ್ ಲಿಸನರ್ ಇಂಟರ್ಫೇಸ್ ಯೂಸ್ ಮಾಡಿದ್ರೆ 4 ಮೆಥಡ್ ಇದಾಗಿರುತ್ತೆ. ದಟ್ ಈಸ್ ವೈಡ್ ಕಾಂಪೋನೆಂಟ್ ರಿಸೈಸ್ಡ್, ಕಾಂಪೋನೆಂಟ್ ಇವೆಂಟ್ EE ಆರ್ CE ಏನಿದ್ರೇನು ಅದು ಆಬ್ಜೆಕ್ಟ್ ಆಗಿರುತ್ತೆ. ಕಾಂಪೋನೆಂಟ್ ವೈಡ್ ಕಾಂಪೋನೆಂಟ್ ಮೂಡ್, ಕಾಂಪೋನೆಂಟ್ ಇವೆಂಟ್ CE, ವೈಡ್ ಕಾಂಪೋನೆಂಟ್ ಶೋನ್, ಕಾಂಪೋನೆಂಟ್ ಇವೆಂಟ್ CE. ಓಕೆ, ಈ ಆಬ್ಜೆಕ್ಟ್ ಮುಖಾಂತರ ಈ ಎಲ್ಲಾ ಟಾಸ್ಕ್ ಅನ್ನ ನೀವು ಫಿನಿಶ್ ಮಾಡ್ತೀರಾ. ಅದು ಹೇಗೆ ಅನ್ನೋದನ್ನು ನಾವು ಸ್ಯಾಂಪಲ್ ಪ್ರೋಗ್ರಾಮ್ ಬಂದಾಗ ನಾವು ಹೇಳ್ಬಹುದು. ಅಷ್ಟು ತನಕ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಕಾಂಪೋನೆಂಟ್ ಹಿಡನ್, ಕಾಂಪೋನೆಂಟ್ ಇವೆಂಟ್ CE. ಓಕೆ, ನೆಕ್ಸ್ಟ್ ಒನ್ ಇಸ್ ಕಂಟೈನರ್ ಲಿಸನರ್ ಇಂಟರ್ಫೇಸ್. ದಿಸ್ ಇಂಟರ್ಫೇಸ್ ಕಂಟೈನ್ 2 ಮೆಥಡ್ಸ್. 2 ಮೆಥಡ್ ಉಂಟು ಅಂತ ಹೇಳಿದೀವಿ. when a component is added to a container, component add is invoked. ಸೊ ಯಾವುದೇ ಒಂದು ಕಾಂಪೋನೆಂಟ್ ಕಂಟೈನರ್ ಗೆ ಆಡ್ ಮಾಡಿದ್ರೆ, ರೈಟ್, ಒಂದು ಟೆಕ್ಸ್ಟ್ ಫೀಲ್ಡ್ ಅಥವಾ ಒಂದು ಲೇಬಲ್ ನಾನು ಆಡ್ ಮಾಡಿದ್ರೆ ಎಲ್ಲಿ ಆಡ್ ಮಾಡ್ತಾ ಇದ್ದೀನಿ? ಕಂಟೈನರ್ ನಲ್ಲಿ ಆಡ್ ಮಾಡಬೇಕು. ನೀವು ಆ ಕಂಟೈನರ್ ನಲ್ಲಿ ಏನ್ ಆಡ್ ಮಾಡ್ತಾ ಇದ್ದೀರಾ? ಕಾಂಪೋನೆಂಟ್. ಕಾಂಪೋನೆಂಟ್ ಯಾವುದು? ನಿಮ್ಮ ಬಟನ್ ಗಿಟನ್ ಎಲ್ಲ ಕಾಂಪೋನೆಂಟ್ಸ್ ಆಗಿರುತ್ತೆ. ಫ್ರೇಮ್ಸ್ ಇನ್ಕ್ಲೂಡಿಂಗ್ ಮೆನೂಸ್ ಇದೆಲ್ಲ ಕಾಂಪೋನೆಂಟ್ ಆಗಿರುತ್ತೆ. ಆ ಮೆನು ಎಲ್ಲ ಆಡ್ ಮಾಡ್ಬೇಕಂತ ಹೇಳಿದ್ರೆ ಕಂಟೈನರ್ ನಲ್ಲಿ ಆಡ್ ಮಾಡಬೇಕು. ದ ವರ್ಕಿಂಗ್ ಏರಿಯಾ ಆಫ್ the working window is called as a container, and whatever the available, all these are treated as a component. ಇದೆಲ್ಲ ಕಂಟೈನರ್ ಕಾಂಪೋನೆಂಟ್ ಕಂಟೈನರ್ ಗೆ ಆಡ್ ಮಾಡಬೇಕಾದ್ರೆ ಕಾಂಪೋನೆಂಟ್ ಆಡೆಡ್ ಮೆಥಡ್ ನ ಇನ್ವೋಕ್ ಮಾಡಬೇಕು. ಕಾಂಪೋನೆಂಟ್ ಆಡೆಡ್ ಮೆಥಡ್ ನ ನಾವೇನ್ ಮಾಡಬೇಕು? ಇನ್ವೋಕ್ ಮಾಡಬೇಕು.
when a component is removed from a container, component remove method is invoked. So ಯಾವಾಗ ನಿಮ್ಮ ಕಾಂಪೊನೆಂಟ್ ಈಸ್ ರಿಮೂವ್ ಮಾಡ್ತಾ ಇದ್ದೀರೋ, ಕಂಟೈನರ್ ಇಂದ ನೀವು ಕಾಂಪೊನೆಂಟ್ ನ ತೆಗಿಬೇಕಂತಿದ್ದೀರೋ, ಓಕೆ, ಯಾವುದೇ ಒಂದು ಕಂಟ್ರೋಲ್ ನ ತೆಗಿಬೇಕಂತಿದ್ದೀರೋ, ಕಾಂಪೊನೆಂಟ್ ಟು ಕಂಟ್ರೋಲ್ ಇಸ್ ಸೇಮ್, ಅವಾಗ ಯಾವ ಮೆಥಡ್ ಯೂಸ್ ಮಾಡಬೇಕು? ಕಾಂಪೊನೆಂಟ್ ರಿಮೂವ್ ಮೆಥಡ್ ಯೂಸ್ ಮಾಡಬೇಕು. Let us see the general form of this container listeners. Okay, void component added container event CE, void component removed container event CE. Okay, container event na object na specify madidra, component added method, component removed method ಮಾಡ್ತಾ ಇದ್ದೀರಾ. Right, next one is a focus listener interface. This interface defines two methods. ಇಲ್ಲಿ ಎರಡು ಮೆಥಡ್ ಇರುತ್ತೆ. When a component obtains keyboard focus, focus gained is invoked. When a component loses keyboard focus, focus lost is called. So ಯಾವಾಗ ನಿಮ್ಮ ಕಾಂಪೊನೆಂಟ್ ಗೆ ಕೀಬೋರ್ಡ್ ಫೋಕಸ್ ಸಿಗ್ತಾ ಉಂಟು, ಆಟೋಮೆಟಿಕಲಿ ಏನಾಗ್ತಾ ಉಂಟು? ಫೋಕಸ್ ಗೇನ್ಡ್ ಆಗಿರುತ್ತೆ. ಯಾವಾಗ ಕೀಬೋರ್ಡ್ ಫೋಕಸ್ ಲಾಸ್ ಆಗ್ತಾ ಉಂಟು, ಆಗ ಫೋಕಸ್ ಲಾಸ್ಟ್ ಮೆಥಡ್ ನ ಯೂಸ್ ಮಾಡ್ತೀರಾ. ಓಕೆ, ಲೆಟ್ ಅಸ್ ಸಿ ದ ಜನರಲ್ ಫಾರ್ಮ್. ಇಲ್ಲಿ ಜನರಲ್ ಫಾರ್ಮ್ ಏನಾಗಿರುತ್ತೆ? ವೈಡ್ ಫೋಕಸ್ ಗೇನ್ಡ್, ಫೋಕಸ್ ಇವೆಂಟ್ FE, ವೈಡ್ ಫೋಕಸ್ ಲಾಸ್ಟ್, ಫೋಕಸ್ ಇವೆಂಟ್ FE. ಈ ಎರಡು ಮೆಥಡ್ ಇಲ್ಲಿ ತೋರಿಸಿದ್ವಿ. ವೈಡ್ ಫೋಕಸ್ ಗೇನ್, ಫೋಕಸ್ ಇವೆಂಟ್ FE, wide focus lost, focus event FE. These are the two methods. Okay, ಇಲ್ಲಿ ಲೈನ್ ಬೈ ಲೈನ್ ಸೆಪರೇಟ್ ಆಗಿ ಮೆನ್ಷನ್ ಮಾಡಬೇಕಿತ್ತು. Right, next one is item listener interface. Item listener, right, it is just like as an your adjustment. ಅದೇ ರೀತಿಯಲ್ಲಿ ಇಲ್ಲಿ item listener interface ಯೂಸ್ ಮಾಡ್ತೀವಿ. ಇದೆಲ್ಲ ನಿಮ್ಮ ಚೆಕ್ ಬಾಕ್ಸಸ್ ಅಂತದಕ್ಕೆಲ್ಲ ಯೂಸ್ ಮಾಡ್ತೀವಿ. ಓಕೆ, this interface defines item state changed method. ಐಟಮ್ ಲಿಸನರ್ ಇಂಟರ್ಫೇಸ್ ಯಾವುದರ ಮೆಥಡ್ ನ ಯೂಸ್ ಮಾಡುತ್ತೆ? ಐಟಮ್ ಸ್ಟೇಟ್ ಚೇಂಜ್ಡ್ ಮೆಥಡ್ ನ ಯೂಸ್ ಮಾಡುತ್ತೆ. ಐಟಮ್ ಸ್ಟೇಟ್ ಚೇಂಜ್ಡ್ ಮೆಥಡ್ ದಟ್ ಈಸ್ ಇನ್ವೋಕ್ಡ್ ವೆನ್ ದ ಸ್ಟೇಟ್ ಆಫ್ ಎನ್ ಐಟಮ್ ಚೇಂಜಸ್. ಸೊ ಯಾವಾಗ ನಿಮ್ಮ ಐಟಮ್ ಸ್ಟೇಟ್ ಚೇಂಜ್ ಆಗ್ತಾ ಉಂಟೋ, ಆಟೋಮೆಟಿಕಲಿ ಐಟಮ್ ಸ್ಟೇಟ್ ಚೇಂಜ್ಡ್ ಈವೆಂಟ್ ಮೆಥಡ್ ವರ್ಕ್ ಆಗುತ್ತೆ. ರೈಟ್, ದಟ್ ಮೀನ್ಸ್ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್, ಇನ್ನು ಮತ್ತೊಮ್ಮೆ ಕ್ಲಿಕ್ ಮಾಡಿದಾಗ ಡಿಸೆಲೆಕ್ಟ್. ಓಕೆ, let us see what is its general form. Its general form is void item state changed item event IE. Void item state changed method, ಅದರಲ್ಲಿ ಕಾಂಪೊನೆಂಟ್ ಯಾವುದಾಗಿರುತ್ತೆ? ಇಲ್ಲಿ item event IE object ಆಗಿರುತ್ತೆ. Okay, and next one is a key listener interfaces. This interface defines three methods. ಇದರಲ್ಲಿ ಮೂರು ಮೆಥಡ್ ಉಂಟು. ಒಂದು ಕೀ ಪ್ರೆಸ್ಡ್, ಇನ್ನೊಂದು ಕೀ ರಿಲೀಸ್ಡ್ ಮೆಥಡ್. ಈ ಎರಡು ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡಬಹುದು? ಕೀ ಪ್ರೆಸ್ ಮಾಡಿದಾಗ, ರಿಲೀಸ್ ಮಾಡಿದಾಗ ಎಕ್ಸಿಕ್ಯೂಟ್ ಮಾಡಬಹುದು. ಅಂಡ್ ಮೂರನೇ ಮೆಥಡ್ ಯಾವುದು? ಇಲ್ಲಿ ಕೀ ಟೈಪ್ಡ್ ಮೆಥಡ್. ಕೀ ಟೈಪ್ ಮೆಥಡ್ ಈಸ್ ಇನ್ವೋಕ್ಡ್ ವೆನ್ ಎ ಕ್ಯಾರೆಕ್ಟರ್ ಹ್ಯಾಸ್ ಬೀನ್ ಎಂಟರ್ಡ್. ಕ್ಯಾರೆಕ್ಟರ್ ಎಂಟ್ರಿ ಮಾಡಿದಾಗ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಎ ಯೂಸರ್ ಪ್ರೆಸ್ ಅಂಡ್ ರಿಲೀಸ್ ದ ಕೀ, 3 events are generated in sequences. ಓಕೆ, ಸೊ ಇಲ್ಲೊಂದು ಕೀ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೀ ಪ್ರೆಸ್ ಮಾಡಿ ರಿಲೀಸ್ ಮಾಡಿದಾಗ ಏನಾಗುತ್ತೆ? 3 events are generated in a sequence ಅಂತ ಹೇಳ್ತಾ ಇದ್ದಾರೆ. ಒಂದು ಕೀ ಪ್ರೆಸ್, ಇನ್ನೊಂದು ಟೈಪ್ ಅಂಡ್ ರಿಲೀಸ್. ಸೊ ಕೀ ಟೈಪ್ಡ್ ಈವೆಂಟ್ ಒಂದನ್ನು ತಗೊಂಡ್ರೆ ಪ್ರೆಸ್ ಮಾಡ್ತಾ ಇದ್ದೀರಾ, ಟೈಪ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡ್ತಾ ಇದ್ದೀರಾ, ಈ ಮೂರು ಇವೆಂಟ್ ಜನರೇಟ್ ಆಗ್ತಾ ಉಂಟು. ಇಫ್ ಎ ಯೂಸರ್ ಪ್ರೆಸ್ ಅಂಡ್ ರಿಲೀಸ್ ದ ಹೋಮ್ ಕೀ, 2 key events are generated in sequence. ಹೋಮ್ ಕೀ ಬಟನ್ ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಎರಡು ಇವೆಂಟ್ ಜನರೇಟ್ ಆಗ್ತಾ ಉಂಟು. ದಟ್ ಈಸ್ ಕೀ ಪ್ರೆಸ್ಡ್ ಅಂಡ್ ರಿಲೀಸ್ಡ್. ಕೀ ಪ್ರೆಸ್ ಮಾಡಿ ಬಿಡ್ತಾ ಇದ್ವಿ. ದ ಜನರಲ್ ಫಾರ್ಮ್ ಆಫ್ ದೀಸ್ ಮೆಥಡ್ಸ್ ಆರ್ ಶೋನ್ ಹಿಯರ್. ಜನರಲ್ ಮೆಥಡ್ ಏನು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಸಿಂಟ್ಯಾಕ್ಸ್: ವೈಡ್ ಕೀ ಪ್ರೆಸ್ಡ್, ಕೀ ಇವೆಂಟ್ KE, ವೈಡ್ ಕೀ ರಿಲೀಸ್ಡ್, ಕೀ ಇವೆಂಟ್ KE, ವೈಡ್ ಕೀ ಟೈಪ್, ಕೀ ಇವೆಂಟ್ KE. ಓಕೆ, ಈ ಮೂರು ಮೆಥಡ್ ಆಗಿರುತ್ತೆ. ದಟ್ ಈಸ್ ಅಬೌಟ್ ಯುವರ್ ಕೀ ಪ್ರೆಸ್, ಕೀ ಲಿಸನರ್ ಇಂಟರ್ಫೇಸ್. Next one is mouse listener interface. This interface defines 5 methods. ಈ interface ನಲ್ಲಿ 5 methods ಉಂಟು. Let us see what are those. If the mouse is pressed and released at the same point, mouse clicked is invoked. So mouse ಅನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡಿದಾಗ mouse clicked event ಉಂಟು ಅನ್ನೋದನ್ನ ಹೇಳ್ತಾ ಇದ್ದೀವಿ. When the mouse enters a component, the mouse entered method is called. ಯಾವುದೇ ಒಂದು ಕಾಂಪೊನೆಂಟ್ ನ ಮೇಲೆ ಪ್ಲೇಸ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ, ಹೋಮ್ ಬಟನ್ ನ ಮೇಲೆ ಪ್ಲೇಸ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಏನೋ ಒಂದು ತೋರಿಸಬೇಕು, ತೋರಿಸುತ್ತೆ. ಇಲ್ಲ, ತೋರಿಸಲಿಲ್ಲ. ರೈಟ್, ಇಲ್ಲೊಂದು ಟೂಲ್ ಟಿಪ್ ಬರಬೇಕಿತ್ತು, ಬರಲಿಲ್ಲ. ರೈಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹ್ಯಾಂಡ್ ಸಿಂಬಲ್ ನ ಮೇಲೆ ಪ್ಲೇಸ್ ಮಾಡಿದಾಗ ಅಲ್ಲಿ ನನಗೆ ಟೂಲ್ ಟಿಪ್ ತೋರಿಸ್ತಾ ಉಂಟು. ಸೆಲೆಕ್ಟ್ ಮಾಡಿದಾಗ ಟೂಲ್ ಟಿಪ್ ತೋರಿಸ್ತಾ ಉಂಟು. ರೈಟ್, ದೀಸ್ ಆರ್ whenever I am entering on that control, on that component. Got it?
ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯ ಈವೆಂಟ್ ಜನರೇಟ್ ಮಾಡಬಹುದು. ಆ ಈವೆಂಟ್ ನ ನಾವೇನಂತ ಹೇಳ್ತೀವಿ, ಮೌಸ್ ಎಂಟರ್ಡ್ ಮೆಥಡ್ ಅಂತ ಹೇಳ್ತೀವಿ. ಅದೇ ತೆಗೆಯುವಾಗ ಹೋಗುತ್ತೆ. ವೆನ್ ಇಟ್ ಲೀವ್ಸ್ ಮೌಸ್ ಎಕ್ಸಿಟೆಡ್ ಈಸ್ ಕಾಲ್ಡ್. ಮೌಸ್ ಪ್ರೆಸ್ಡ್ ಅಂಡ್ ಮೌಸ್ ರಿಲೀಸ್ಡ್ ಮೆಥಡ್ಸ್ ಆರ್ ಇನ್ವೋಕ್ಡ್ ವೆನ್ ದ ಮೌಸ್ ಇಸ್ ಪ್ರೆಸ್ಡ್ ಅಂಡ್ ರಿಲೀಸ್ಡ್ ರೆಸ್ಪೆಕ್ಟಿವ್ಲಿ. ಮೌಸ್ ಅನ್ನು ಕ್ಲಿಕ್ ಮಾಡಿ ಬಿಡಿದಾಗ ಈ ಮೌಸ್ ಪ್ರೆಸ್ಡ್ ಮತ್ತೆ ರಿಲೀಸ್ ಆಗ್ತಾ ಉಂಟು, ಹೋಲ್ಡ್ ಮಾಡಿ ಮತ್ತೆ ಬಿಟ್ಟಿದಾಗ. ಓಕೆ, ಲೆಟ್ ಅಸ್ ಸಿ ದ ಜನರಲ್ ಫಾರ್ಮ್ ಆಫ್ ದೀಸ್ ಮೆಥಡ್ಸ್. ಯಾವುದೆಲ್ಲ ಜನರಲ್ ಫಾರ್ಮ್ ಉಂಟು ಅನ್ನೋದನ್ನು ನಾವು ನೋಡ್ತೀವಿ ಇಲ್ಲಿ. ವೈಡ್ ಮೌಸ್ ಕ್ಲಿಕ್ಡ್ ಮೌಸ್ ಈವೆಂಟ್ ಮೀ, ವೈಡ್ ಮೌಸ್ ಎಂಟರ್ಡ್ ಮೌಸ್ ಈವೆಂಟ್ ಮೀ, wide mouse exited mouse event me, wide mouse pressed mouse event me, wide mouse released mouse event me. So click event untu, mouse entry event untu, exit event untu, press ಮಾಡಿರುವ event untu, release ಮಾಡುವ event untu. Next one is mouse motion listener interfaces. This interface defines two methods. ಇದರಲ್ಲಿನೂ ಎರಡು ಮೆಥಡ್ ಉಂಟು. One is the mouse dragged method. ಮೌಸ್ ಅನ್ನು ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಓಕೆ, ಏನೋ ಒಂದು event ಜನರೇಟ್ ಆಗುತ್ತೆ. The mouse dragged method is called multiple times as the mouse is dragged. So multiple times ನಾವು mouse drag ಮಾಡಿದಾಗ mouse dragged method execute ಆಗುತ್ತೆ. ಈ mouse dragged method execute ಆಗಬೇಕಾದ್ರೆ mouse motion listener interface ನ ಇಂಪ್ಲಿಮೆಂಟ್ ಮಾಡಿರುತ್ತೆ, ಯೂಸ್ ಮಾಡುತ್ತೆ. ಓಕೆ, the mouse moved method ಇನ್ನೊಂದು. mouse dragged ಆದ ನಂತರ mouse moved, mouse ಮೂವ್ ಮಾಡಿದಾಗ ಏನಾಗಬೇಕು. The mouse moved method is called multiple times as the mouse is moved. ಸೊ ಮಲ್ಟಿಪಲ್ ಟೈಮ್ಸ್ ಮೌಸ್ ಮೂವ್ ಮಾಡಿದಾಗ ಇದನ್ನು ನಾವು ತಗೊಳ್ಬಹುದು. ದೇರ್ ಜನರಲ್ ಫಾರ್ಮ್ಸ್ ಆರ್ ಶೋನ್ ಹಿಯರ್. ಆ ಜನರಲ್ ಫಾರ್ಮ್ ನ ನಾವು ಇಲ್ಲಿ ನೋಡಬಹುದು. ಮೌಸ್ ಡ್ರ್ಯಾಗ್ಡ್ ಮೌಸ್ ಈವೆಂಟ್ ಮೀ, ವೈಡ್ ಮೌಸ್ ಮೂವ್ಡ್ ಮೌಸ್ ಈವೆಂಟ್ ಮೀ. ಓಕೆ, ಸೊ ದೀಸ್ ಆರ್ ದ ಮೆಥಡ್ಸ್ ವಿಚ್ ಆರ್ ಇನ್ವೋಕ್ಡ್ ವಿತ್ ಮೌಸ್ ಮೋಷನ್ ಲಿಸನರ್ಸ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಮೌಸ್ ವೀಲ್ ಲಿಸನರ್ಸ್. ಮೌಸ್ ವೀಲ್ ಲಿಸನರ್ ಇಂಟರ್ಫೇಸ್ ನ ನಾವು ಇಲ್ಲಿ ಸ್ಟಡಿ ಮಾಡ್ತೇವೆ. ದಿಸ್ ಇಂಟರ್ಫೇಸ್ ಡಿಫೈನ್ಸ್ ಮೌಸ್ ವೀಲ್ ಮೂವ್ ಮೆಥಡ್. ಮೌಸ್ ವೀಲ್ ಲಿಸನರ್ ಇಂಟರ್ಫೇಸ್ ನಲ್ಲಿ ಒಂದೇ ಮೆಥಡ್ ಉಂಟು, ಅದನ್ನೇ ನಾವು ಇಲ್ಲಿ ಮೌಸ್ ವೀಲ್ ಮೂವ್. ಓಕೆ, ಈ ಮೌಸ್ ನಲ್ಲಿ ಕಾಣಿಸ್ತಿರುವ ಈ ಬಟನ್ ಮೂವ್ ಮಾಡಿದಾಗ ಏನಾಗ್ತಾ ಉಂಟು ಆ ಮೆಥಡ್. ಅದೆಲ್ಲ ಆಗ್ಬೇಕಾದ್ರೆ ಇಲ್ಲಿ ವೀಲ್ ಮೂವ್ಡ್ ಮೆಥಡ್ ನ ಯೂಸ್ ಮಾಡ್ತೀವಿ. ದಟ್ ಈಸ್ ಇನ್ವೋಕ್ಡ್ ವೆನ್ ದ ಮೌಸ್ ವೀಲ್ ಇಸ್ ಮೂವ್ಡ್. ಇಟ್ಸ್ ಜನರಲ್ ಫಾರ್ಮ್ ಇಸ್ ಶೋನ್. ಇಲ್ಲಿ ಜನರಲ್ ಫಾರ್ಮ್ ನ ನಾವು ನೋಡಬಹುದು. ವೈಡ್ ಮೌಸ್ ವೀಲ್ ಮೂವ್ಡ್ ಮೌಸ್ ವೀಲ್ ಇವೆಂಟ್ MWE. ದಿಸ್ ಇಸ್ ಅನ್ ಆಬ್ಜೆಕ್ಟ್ ಆಫ್ ದಿಸ್ ಕ್ಲಾಸ್. ಮೌಸ್ ವೀಲ್ ಇವೆಂಟ್ ಕ್ಲಾಸ್ಗೆ ಸಂಬಂಧಪಟ್ಟ ಆಬ್ಜೆಕ್ಟ್. ಇದೆಲ್ಲ ಆಗಬೇಕಾದ್ರೆ ಮೌಸ್ ವೀಲ್ ಮೋಡ್ ಮೆಥಡ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಟೆಕ್ಸ್ಟ್ ಲಿಸನರ್ ಇಂಟರ್ಫೇಸ್. ದಿಸ್ ಇಂಟರ್ಫೇಸ್ ಡಿಫೈನ್ಸ್ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್. ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ ಆಗಿದಾಗ ಏನಾಗಬೇಕು. ಓಕೆ, ದಿಸ್ ಇಂಟರ್ಫೇಸ್ ಡಿಫೈನ್ಸ್ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್ ಮೆಥಡ್ ದಟ್ ಈಸ್ ಇನ್ವಾಲ್ವ್ಡ್ ವೆನ್ ಎ ಚೇಂಜ್ ಅಕರ್ಸ್ ಇನ್ ಅ ಟೆಕ್ಸ್ಟ್ ಏರಿಯಾ ಆರ್ ಟೆಕ್ಸ್ಟ್ ಫೀಲ್ಡ್. ಸೊ ಈ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಒಂದು ಮೆಥಡ್ ನಾವು ಇನ್ವೋಕ್ ಮಾಡಿದ್ರೆ ಟೆಕ್ಸ್ಟ್ ಏರಿಯಾ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಫೀಲ್ಡ್ ನಲ್ಲಿ ಆಗಿರ್ಬೋದು, ಏನೇ ಒಂದು ಚೇಂಜಸ್ ನ ನಾವು ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಇಸ್ ಇಟ್ಸ್ ಜನರಲ್ ಫಾರ್ಮ್. ವೈಡ್ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್, ವೈಡ್ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್ ಟೆಕ್ಸ್ಟ್ ಇವೆಂಟ್ TE, ವೈಡ್ ಟೆಕ್ಸ್ಟ್ ವ್ಯಾಲ್ಯೂ ಚೇಂಜ್ಡ್ ಟೆಕ್ಸ್ಟ್ ಇವೆಂಟ್ TE ಅನ್ನೋದನ್ನ ನಾವು ನೋಡಬಹುದು. ಓಕೆ, and next one is Windows Focus Listener Interface. Windows Focus Listener Interface. This interface defines two methods. ಇದರಲ್ಲಿ ಎರಡು ಮೆಥಡ್ ಉಂಟು. ವಿಂಡೋ ಗೇನ್ಡ್ ಫೋಕಸ್ ಅಂಡ್ ವಿಂಡೋ ಲಾಸ್ಟ್ ಫೋಕಸ್ ಮೆಥಡ್. ಈ ಎರಡು ಮೆಥಡ್ ಯೂಸ್ ಮಾಡಿ ವಿಂಡೋನಲ್ಲಿ ಎಂಟ್ರಿ ಆಗುವಾಗ ಏನಾಯಿತು, ಬಿಡುವಾಗ ಏನಾಯಿತು. ಓಕೆ, ಎಂಟ್ರಿ ಆಗುವಾಗ ಓಪನ್ ಆಗುತ್ತೆ, ಬಿಟ್ಟಿದಾಗ ಕ್ಲೋಸ್ ಆಗುತ್ತೆ. ದಟ್ ಈಸ್ ದೀಸ್ ಆರ್ ಕಾಲ್ಡ್ ವೆನ್ ಎ ವಿಂಡೋ ಗೇನ್ ಆರ್ ಲಾಸಸ್ ಇನ್ಪುಟ್ ಫೋಕಸ್. their general form are shown here. Wide window gained focus, window event WE, wide window lost focus, window event WE. Window listener interfaces. ಇಲ್ಲಿ window listener interfaces ನ ನಾವು ನೋಡ್ತೀವಿ. This interface defines 7 methods. 7 methods ಇರುತ್ತೆ. The window activated and window deactivated method. Window activated method ಇರುತ್ತೆ, ಅದೇ ರೀತಿಯಲ್ಲಿ window deactivated method ಇರುತ್ತೆ. When a window is activated or deactivated respectively. ವಿಂಡೋ ಆಕ್ಟಿವ್ ಆಗಿದ್ದಾಗ ಡಿಆಕ್ಟಿವೇಟ್ ಆಗಿದ್ದಾಗ ಏನಾಗಬೇಕು ಅನ್ನೋದನ್ನ ನಾವು ಇಲ್ಲಿ ಸ್ಪೆಸಿಫೈ ಮಾಡಬಹುದು. ವೆನ್ ಅ ವಿಂಡೋ ಇಸ್ ಐಕಾನಿಫೈಡ್, ಇಲ್ಲಿ ಎಲ್ಲ ಐಕಾನ್ಸ್ ಕಾಣಿಸ್ತಾ ಉಂಟು. ದ ವಿಂಡೋ ಐಕಾನಿಫೈಡ್ ಮೆಥಡ್ ಇಸ್ ಕಾಲ್ಡ್. ಸೊ ವಿಂಡೋ ಐಕಾನಿಫೈಡ್ ಮೆಥಡ್ ನ ಕಾಣಿಸ್ತಾ ಇದೆ. ವೆನ್ ವಿಂಡೋ ಇಸ್ ಡಿ ಐಕಾನಿಫೈಡ್, ಯಾವುದೇ ಒಂದು ಐಕಾನ್ ಕಾಣಿಸದೆ ಹೋದ್ರೆ ವಿಂಡೋ ಡಿ ಐಕಾನಿಫೈಡ್ ಮೆಥಡ್ ನ ಕಾಲ್ ಮಾಡಬಹುದು. ಯಾವುದು ಕಾಣಿಸಬಾರದು ಅಂತ ಹೇಳಿದ್ರೆ ವಿಂಡೋ ಡಿ ಐಕಾನಿಫೈಡ್ ಮೆಥಡ್ ನ ಕಾಣಿಸಬಹುದು. ವೆನ್ ಎ ವಿಂಡೋ ಇಸ್ ಓಪನ್ ಆರ್ ಕ್ಲೋಸ್ಡ್, ವಿಂಡೋ ಓಪನ್ ಮೆಥಡ್ ಆರ್ ಕ್ಲೋಸ್ ಮೆಥಡ್ ಇಸ್ ಕಾಲ್ಡ್. ಓಪನ್ ಮಾಡಬೇಕು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಓಪನ್ ಮೆಥಡ್ ಕ್ಲೋಸ್ ಮೆಥಡ್ ನ ಯೂಸ್ ಮಾಡ್ತೀವಿ. ದ ವಿಂಡೋ ಕ್ಲೋಸಿಂಗ್ ಮೆಥಡ್ ಇಸ್ ಕಾಲ್ಡ್ ವೆನ್ ಎ ವಿಂಡೋ ಇಸ್ ಬೀಯಿಂಗ್ ಕ್ಲೋಸ್ಡ್. ಈ ವಿಂಡೋ ಕ್ಲೋಸಿಂಗ್ ಮೆಥಡ್ ಯಾವಾಗ ಕಾಲ್ ಮಾಡ್ತೀವಿ, ವಿಂಡೋನು ಕ್ಲೋಸ್ ಮಾಡಬೇಕಾಗಿದ್ರೆ ಅಲ್ಲಿ ಕೇಳುತ್ತೆ ಕ್ಲೋಸ್ ಮಾಡಬೇಕಾ ಅನ್ನೋದನ್ನ.
ಅದನ್ನು ವಿಂಡೋ ಕ್ಲೋಸಿಂಗ್ ಮೆಥಡ್ ಅಂತ ಕಾಲ್ ಮಾಡ್ತೀವಿ. ಲೆಟ್ ಅಸ್ ಸಿ ದ ಜನರಲ್ ಫಾರ್ಮ್ ಆಫ್ ದೀಸ್ ಮೆಥಡ್ಸ್. ವಾಯ್ಡ್ ವಿಂಡೋ ಆಕ್ಟಿವೇಟೆಡ್ ವಿಂಡೋ ಈವೆಂಟ್ WE. ವಿಂಡೋ ಆಕ್ಟಿವೇಟೆಡ್ ಮೆಥಡ್ಗೆ ವಿಂಡೋ ಈವೆಂಟ್ WE, ವಿಂಡೋ ಕ್ಲೋಸ್ಡ್ ವಿಂಡೋ ಈವೆಂಟ್ WE, ವಿಂಡೋ ಕ್ಲೋಸಿಂಗ್ ವಿಂಡೋ ಈವೆಂಟ್ WE, ವಿಂಡೋ ಡಿಆಕ್ಟಿವೇಟೆಡ್ ವಿಂಡೋ ಈವೆಂಟ್ WE, ವಿಂಡೋ ಡಿಐಕಾನಿಫೈಡ್ ವಿಂಡೋ ಈವೆಂಟ್ WE, ವಿಂಡೋ ಐಕಾನಿಫೈಡ್ ವಿಂಡೋ ಈವೆಂಟ್ V, ವಿಂಡೋ ಓಪನ್ ವಿಂಡೋ ಈವೆಂಟ್ WE. ಸೊ ಇದನ್ನ ಎಲ್ಲ ಇಂಟರ್ಫೇಸಸ್ಗಳನ್ನು ನಾವು ನೋಡಿದ್ವಿ. ಆ ಇಂಟರ್ಫೇಸಸ್ನಲ್ಲಿ ಯಾವುದೆಲ್ಲ ಮೆಥಡ್ಸ್ ಉಂಟು ಅನ್ನೋದನ್ನ ನಾವು ನೋಡಿದ್ವಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. We will meet in the next class.